ಚಾರ್ಟ್ ಸ್ಟಾಕ್ಗೆ ತಮಗೆಲ್ಲರಿಗೂ ಸ್ವಾಗತ. ಸೋಮವಾರ ಇವತ್ತು ರಜೆನ ಮುಗಿಸ್ಕೊಂಡು ಮಾರ್ಕೆಟ್ ಓಪನ್ ಆಗಿತ್ತು. ಸುಮಾರು ಇವೆಂಟ್ ಕೂಡ ಆಗಿತ್ತು, ನಿಮಗೆಲ್ಲರಿಗೂ ಗೊತ್ತಿದೆ. ಓತ್ ಟೇಕಿಂಗ್ ಸೆರೆಮನಿ ಆಯಿತು ಭಾನುವಾರ. ಅದೇ ರೀತಿಯಾಗಿ ಇಂಡಿಯಾ ಪಾಕಿಸ್ತಾನದ್ದು ಸೂಪರ್ ಆಗಿರುವಂಥ ಮ್ಯಾಚ್ ಕೂಡ ಆಯಿತು. ಯಾಕೆ ಇದು ಇವೆಂಟ್ ಇಂಪಾರ್ಟೆಂಟ್ ಅಂತ ಹೇಳ್ತೀನಿ ಅಂದರೆ, ನೋಡಿ, ಹಿಂದೆ ಇಂಡಿಯಾ ಪಾಕಿಸ್ತಾನ ಮ್ಯಾಚ್ ಆದಾಗ ಯಾವಾಗ ಸಚಿನ್ ತೆಂಡೂಲ್ಕರ್ ಎಲ್ಲ ಪ್ಲೇ ಆಗ್ತಿದ್ದಂಥ ಟೈಮಲ್ಲಿ ಸ್ಟಾಕ್ ಮಾರ್ಕೆಟ್ ಕೂಡ ಡಲ್ ಆಗಿತ್ತಂತೆ. ಇದ್ರ ಬಗ್ಗೆನೂ ಒಬ್ಬರು ರಿಸರ್ಚ್ ಮಾಡಿದರು. ಅವತ್ತಿನ ದಿನ ಜಾಸ್ತಿ ಮೂಮೆಂಟೇ ಇರ್ತಿರಲಿಲ್ಲ ಸ್ಟಾಕ್ ಮಾರ್ಕೆಟಲ್ಲಿ. ಇನ್ ಕೇಸ್ ಏನಾದರೂ ಇಂಡಿಯಾ ಸೋತ್ಬಿಟ್ಟಿತ್ತು ಅಂತಂದರೆ ಸ್ಟಾಕ್ ಮಾರ್ಕೆಟಲ್ಲಿ ಒಂದು ಡಿಪ್ರಿಸಿಯೇಷನ್ ನೋಡಲಿಕ್ಕೆ ಸಿಗ್ತಾ ಇತ್ತು ಅಂತ ಮಾಹಿತಿ ಹೇಳುತ್ತೆ. ಅದೇ ರೀತಿಯಾಗಿ ಇವತ್ತು ಅದರಿಂದ ಏನು ರಿಜೆಕ್ಷನ್ ಅಂತ ಬರಲಿಲ್ಲ ಅಥವಾ ಅಪ್ರಿಸಿಯೇಷನ್ ಅಂತ ಬರಲಿಲ್ಲ. ಒಂದು ಎಕ್ಸ್ಪೆಕ್ಟೆಡ್ ಏನೊಂದು ಸೈಡ್ ವೈಸ್ ರೇಂಜ್ ಬೌಂಡ್ ಮಾರ್ಕೆಟ್ ಆಗಿರ್ಬೋದು, ಜೂನಲ್ಲಿ ಏನೇನು ಆಗಬೇಕು ಅದೆಲ್ಲ ಆಯಿತು ಅಂತೋ ಅದೇ ರೀತಿ ತೋರಿಸಿದೆ ಮಾರ್ಕೆಟು. ಹಾಸಿಗೆ ಇದ್ದಷ್ಟು ಕಾಲು ಚಾಚು ಅಂತ ಹೇಳ್ತಿದ್ಯಾ ಅಂತ, ಅದಕ್ಕೋಸ್ಕರ ಆ ಟೈಟ್ಲನ್ನು ಕೊಟ್ಟಿದ್ದೀನಿ. ಅದ್ರ ಬಗ್ಗೆ ಮಾತಾಡ್ತಾ ಹೋಗೋಣಂತೆ. ಇವತ್ತಿನ ಟಾಪ್ ಗೈನರ್ ಅಂತ ನಾವು ನೋಡೋದಾದರೆ ಹೀರೋ ಮೋಟರ್ ಕಾಪ ಇಲ್ಲ ಅಲ್ಟ್ರಾಟೆಕ್ ಸಿಮೆಂಟ್ 3.47% ಅಪ್ ಮೂವ್ಮೆಂಟ್ ಬಂದಿದೆ. ನೋಡಿ, ಸಿಮೆಂಟ್ ಸೆಕ್ಟರ್ಲಿ ಒಂದು ಬದಲಾವಣೆ ಆಗೋ ಥರ ಚಾನ್ಸಸ್ ಇದೆ ಅಂತ ಹೇಳ್ತಾ ಇದ್ದಾರೆ. ಜೊತೆಗೆ ಚಂದ್ರಬಾಬು ನಾಯ್ಡು ಅವರು ಫೇಮಸ್ ಏನಕ್ಕೆ ಡೆವಲಪ್ಮೆಂಟ್ ಪ್ರಾಜೆಕ್ಟ್ಸ್ಗೆ ಅಮರಾವತಿ ಅನ್ನೋ ಒಂದು ಕ್ಯಾಪಿಟಲ್ನ ಡೆವಲಪ್ ಮಾಡಬೇಕು ಅಂತಲೂ ಹೇಳಿದರು. ಜೊತೆಗೆ ಸಿಮೆಂಟ್ ಆಸ್ ಎ ಸೆಕ್ಟರ್ ಅಂತ ನೀವು ನೋಡಿದ್ರು ಈ ಸಲ ಮಾನ್ಸೂನ್ ಚೆನ್ನಾಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಹಾಗಾಗಿ ಮುಂಬರುವ ದಿನಗಳಲ್ಲಿ ಪ್ರೈಸ್ ಹೈಕ್ ಮಾಡ್ಬೋದು ಅನ್ನೋ ಒಂದು ಉದ್ದೇಶ ಇದೆ. ಅದೆಲ್ಲದ್ರ ಬಗ್ಗೆ ಸೇರಿಕೊಂಡು ಸಿಮೆಂಟ್ ಸೆಕ್ಟರ್ ಸ್ವಲ್ಪ ಪಾಸಿಟಿವ್ ಆಗಿರ್ಬೋದು. ಇವತ್ತು ಗ್ರಾಸಿಮೋ ನೋಡಿದ್ರೆ ನಿಮಗೆ 2.81% ಅಪ್ ಮೂವ್ಮೆಂಟ್ ಬಂದಿತ್ತು. ಬಟ್ ಅಲ್ಟ್ರಾಟೆಕ್ ಸಿಮೆಂಟು 3.47% ಅಪ್ ಮೂವ್ಮೆಂಟ್ ಬಂದಿರೋದ್ರ ಮೂಲಕ ಇವತ್ತಿನ ಟಾಪ್ ಗೈನರ್ ಆಗಿದೆ. ಅದೇ ರೀತಿಯಾಗಿ ಇವತ್ತಿನ ಟಾಪ್ ಲೂಸರ್ ಅಂದರೆ ಅದು IT ಸೆಕ್ಟರೇ. ಇನ್ಫೋಸಿಸ್, ಟೆಕ್ ಮಹೇಂದ್ರ ಎರಡೂ 2%ಗಿಂತ ಜಾಸ್ತಿ ಫಾಲ್ ಆಗಿತ್ತು. 2.7% ಫಾಲ್ ಆಗಿದ್ರ ಮೂಲಕ ಇವತ್ತು ಟೆಕ್ ಮಹೇಂದ್ರ ಇವತ್ತಿನ ಟಾಪ್ ಲೂಸರ್ ಆಗಿದೆ. ಅದೇ ರೀತಿಯಾಗಿ ಆಟೋ ಸೆಕ್ಟರ್ ಕೂಡ ಸ್ವಲ್ಪ ವೀಕ್ ಆಗಿದ್ದಂಗೆ ಕಾಣಿಸ್ತು. ಬಜಾಜ್ ಫೈನಾನ್ಸಲ್ಲೂ ಒಂದು ಟ್ರೇಡ್ ಇತ್ತು, ಅದನ್ನ ಶೇರ್ ಮಾಡಿದ್ದೆ ಕೂಡ. ಸೊ ಮಾತಾಡ್ತಾ ಹೋಗೋದಾದ್ರೆ ನಿಫ್ಟಿನಲ್ಲಿ ನೋಡಿ, ಮೊನ್ನೆ ಏನಂತ ಮಾತಾಡ್ಕೊಂಡಿದ್ವಿ, ನಿಫ್ಟಿನಲ್ಲಿ ಆಲ್ ಟೈಮ್ ಹೋಗೋಕ್ಕೆ ಒಂದು ಸ್ವಲ್ಪ ಒಂದು 20-30 ಪಾಯಿಂಟ್ ಏನೋ 18 ಪಾಯಿಂಟ್ ಏನೋ ಹೆಚ್ಚು ಕಮ್ಮಿ ಇತ್ತು, ಅಷ್ಟಕ್ಕೆ ಬಂದು ನಿಂತ್ಕೊಂಡಿದೆ. ಬಟ್ ಬ್ಯಾಂಕ್ ನಿಫ್ಟಿನ ಅವಕಾಶ ಇದೆ, ಬ್ಯಾಂಕ್ ನಿಫ್ಟಿ ಜಾಗ ಬಿಟ್ಕೊಂಡಿದೆ. ಸೊ ಬ್ಯಾಂಕ್ ನಿಫ್ಟಿ ಏನಾದ್ರು ಮನ್ಸು ಮಾಡ್ತು ಅಂದರೆ ನಿಫ್ಟಿ ಒಂದು ಆಲ್ ಟೈಮ್ ಹೈನ ಟಚ್ ಮಾಡ್ಬೋದು. ಆಗ ಈ ಚಾನಲ್ ಅಂತ ಏನು ಹಾಕೊಂಡಿದ್ವಿ, ಈ ಚಾನಲ್ಗೆ ಬರ್ಬೋದು ಅಂತ ಶುಕ್ರವಾರ ವೀಡಿಯೋದಲ್ಲಿ ನೋಡಿದ್ರೆ ಗೊತ್ತಾಗುತ್ತೆ. ಸೊ ಇವತ್ತು ಆ ಶುಕ್ರವಾರ ವೀಡಿಯೋದಲ್ಲಿ ನಾವು ಮಾತಾಡ್ದಂಗೆ 23,400 ಮುಟ್ಟಿ ಆ ಚಾನಲ್ನ ಅಲ್ಲಿಂದ ರಿಜೆಕ್ಷನ್ ಬರ್ತಾಯಿತ್ತು. ಅಂದರೆ ದೊಡ್ಡ ರಿಜೆಕ್ಷನ್ ಅಂತಲ್ಲ, ಇಲ್ಲಿ ಬಂದಿದೆ. ಸೊ ಈಗ ಏನಕ್ಕೆ ಹಾಸಿಗೆ ಇದ್ದಷ್ಟು ಕಾಲ್ ಚಾಚ್ ಅಂತ ಹೇಳ್ತಾ ಇದ್ದೀನಿ ಅಂದರೆ, ಈ 23,400 ಅಥವಾ ಈ ಚಾನಲ್ನ ಮೇಲ್ಗಡೆ ಏನಿದೆಯಲ್ಲ ಈ ಹೈ, ಮತ್ತು ಈ ಕೆಳಗಡೆ ಏನು ಮಾಡಿತ್ತಲ್ಲ ಅಂದರೆ ಈ ವಿಕ್ಕನ್ನು ಅಂತ ನೀವು ಕನ್ಸಿಡರ್ ಮಾಡೋಕ್ಕಿಂತಲೂ ಇನ್ನೂ ಮೇಲ್ಗಡೆ 21,800 ಅಂತ ಇಟ್ಕೊಂಡ್ರೆ ಈ ಝೋನ್ ಒಳಗಡೆ ಮಾರ್ಕೆಟು ಸುಮಾರು ದಿನ ಉಳಿಯುವಂಥ ಸಾಧ್ಯತೆ ಇರುತ್ತೆ ಈ ಝೋನಲ್ಲಿ. ಸೊ ಅಂದರೆ ಒಂದು ಕಡೆ ಮೇಲ್ಗಡೆ ಮೂವ್ಮೆಂಟ್ ಹೋಗಬೇಕು ಅಂತಂದರೆ ಇಲ್ಲಿ ಬಂದು ಸುಮಾರು ದಿನ ಕನ್ಸಲ್ಟೇಷನ್ ಆಗಿ ಅಥವಾ ಒಂದು ಕೆಳಗಡೆ ನೆಗೆಟಿವ್ ಟೆರಿಟರಿಗೆ ಬಂದು ಇಲ್ಲೆಲ್ಲರೂ ಬಂದು ಈ ಮತ್ತೆ ಈ ಟ್ರೆಂಡನ್ನು ಟೆಸ್ಟ್ ಮಾಡಿಕೊಂಡು ಆಮೇಲೆ ಮೇಲ್ಗಡೆ ಹೋಗಬೇಕು. ಅಥವಾ ಕೆಳಗಡೆ ಬರೋದಾದ್ರೆ ಅಷ್ಟೇ, ಇಲ್ಲಿ ಮತ್ತೆ ಮೇಲೆ ಹೋಗಿ ಮತ್ತೆ ಅಟೆಂಡ್ ಮಾಡೋಕ್ಕೆ ಬಂದು 22,800 ಅಲ್ಲಿಂದ ವಾಪಸ್ ಕೆಳಗಡೆ ಬಂದು ಈ ರೀತಿ ಆಗುವಂಥ ಸಾಧ್ಯತೆ ಇದೆ. ಬಟ್ ಈ ರೇಂಜನ್ನು ಬಿಟ್ಟು ಹೋಗೋ ತನಕ ದೊಡ್ಡದಾಗಿ ಏನೋ ಒಂದನ್ನು ಪ್ಲಾನ್ ಮಾಡೋಕ್ಕಾಗಲ್ಲ. ಅಫ್ಕೋರ್ಸ್ ಈಗ ನೆಗೆಟಿವ್ ಹೋಗಬೇಕಂದ್ರೆ ಇಲ್ಲ, ಪಾಸಿಟಿವ್ ಆಗಿದೆ ಅಂತ ಅನ್ಕೋಬೋದು. ಆದರೆ ತುಂಬ ಪಾಸಿಟಿವ್ ಆಗೋಕ್ಕಿಲ್ಲ, ಯಾಕೆಂದರೆ ಏನೇನು ಮೂಮೆಂಟ್ ಆಗಿದೆಯೋ ಅದು ಮೂಮೆಂಟ್ ಆಗಿದೆ. ಈ ಚಾನಲ್ನ ಇನ್ನೂ ಕಂಟಿನ್ಯೂಷನ್ ಆಗೋ ಥರ ಕಾಣಿಸ್ತಾ ಇದೆ. ಸೊ ಎಲ್ಲಿವರೆಗೂ 23,400 ಮತ್ತೆ ನಾವು ಬಿಟ್ಟು ಮೇಲ್ಗಡೆ ಹೋಗೋಕ್ಕಾಗೋದಿಲ್ವೋ ಅಲ್ಲಿ ತನಕ ನಾವು ಸ್ವಲ್ಪ ಹುಷಾರಾಗಿ ಟ್ರೇಡ್ ಮಾಡ್ತಾ ಹೋಗ್ಬೇಕತ್ತೆ. ಬಟ್ ನಿಮಗೆ ರೇಂಜ್ ಗೊತ್ತಿರೋದ್ರಿಂದ ಮೊದಲೇ ಮೇಲ್ಗಡೆ ಎಲ್ಲಿದೆ ಕೆಳಗಡೆ ಎಲ್ಲಿದೆ ಅಂತ ಆ ದಿನದ ಮಟ್ಟಿಗೆ ಯಾವ ರೀತಿ ಆಗುತ್ತೆ ಅನ್ನೋದನ್ನು ನೋಡಿಕೊಂಡು ಅಡ್ಜಸ್ಟ್ ಮಾಡಿ ತುಂಬ ಮುಂದಿಂದನೇ ನಾವು ಪ್ಲಾನ್ ಮಾಡೋಕ್ಕಾಗೋದಿಲ್ಲ. ದಿನದ ಮಟ್ಟಿಗೆ ಅಂದರೆ ಯಾವ ರೀತಿ ಅಂದರೆ ನೋಡಿ, ಇವತ್ತು ಒಂದು ಇಂಪಾರ್ಟೆಂಟ್ ಆದಂಥ ಬಸ್ ಸ್ಟ್ಯಾಂಡ್ನ ಬ್ರೇಕ್ ಮಾಡೋ ಥರ ಬಂದಿದೆ ಅಲ್ವಾ. ಈ 23,200 ಇಲ್ಲೆಲ್ಲ ಒಂದು ಬಸ್ ಸ್ಟ್ಯಾಂಡ್ ಮಾಡೋದಂಥ ಝೋನು ಅಲ್ಲಿಗೆ ಡೂ ಆರ್ ಡೈ ಅಂತ ಬಂದಿದೆ. ಸೊ ನಾಳೆ ಏನಾದ್ರು ಗ್ಯಾಪ್ ಡೌನ್ ಓಪನಿಂಗ್ ಆಯಿತು ಅಂತಂದರೆ ಅಥವಾ ಇದೇ ಓಪನ್ ಆಗಿ ಕೆಳಗಡೆ ಬರ್ತಾ ಹೋಯಿತು ಅಂತಂದರೆ ನಾವು 23,120 ಈ ಟಾರ್ಗೆಟ್ಗಳನ್ನು ಎಕ್ಸ್ಪೆಕ್ಟ್ ಮಾಡ್ತಾ ಹೋಗ್ಬೋದು. ಅಲ್ಲಿ ತನಕ ಒಂದು ಫಾಲ್ ಬರುತ್ತೆ ಅಂತ ಹೇಳ್ಬೋದು. ಸೊ ಹಿಂದೆ ರೇಂಜ್ಗಳಿದೆ, ಕೆಳಗಡೆ ಗೊತ್ತಿದೆ ಎಲ್ಲೆಲ್ಲಿ ಏನೇನು ಸಪೋರ್ಟ್ ಇದೆ ಅಂತ, ಆ ರೇಂಜಿಗೆ ಬರೋ ಥರ ನಾವು ಪ್ಲಾನ್ ಮಾಡ್ಕೊತ ಹೋಗ್ಬೋದು. ಮೇಲ್ಗಡೆ ಹೋಗಬೇಕು ಅಂತಂದರೆ ಅಗೇನ್ ಈ ಟ್ರೆಂಡ್ ಲೈನ್ ನಮಗೆ ಇವಾಗ ರೆಸಿಸ್ಟೆನ್ಸ್ ಆಕ್ಟ್ ಆಗ್ತಾ ಹೋಗುತ್ತೆ. ಅಂದರೆ 23,400 ಇವತ್ತೇನು ಹೈ ಮಾಡಿತ್ತು 400-450 ಈ ಝೋನ್ಗಳು ಇಂಪಾರ್ಟೆಂಟ್ ಆದಂಥ ರೆಸಿಸ್ಟೆನ್ಸ್ ಆಗುತ್ತೆ. ಸೊ ಇಲ್ಲಿಂದ ಚಾನಲ್ ರೆಫರೆನ್ಸ್ ಇಟ್ಕೊಂಡು ನಾನು ಟ್ರೇಡ್ ಮಾಡ್ತೀನಿ ಅನ್ನೋದಾದರೆ ಖಂಡಿತ ರಿಸ್ಟು ರಿವಾರ್ಡು ಕೂರೋದ್ರಿಂದ ನೀವು ಅದನ್ನೇ ನೀವು ಸ್ಟಾಪ್ ಲಾಸ್ ಇಟ್ಕೊಂಡು ನೆಗೆಟಿವ್ ವ್ಯೂ ಇಟ್ಕೊಂಡ್ರೆ ತೊಂದರೆ ಇಲ್ಲ. ಆದರೆ ಒಂದೇ ಸಲ ಮಾರ್ಕೆಟು ನೋಡಿ ಇಲ್ಲಿ ಬಿದ್ದಿಲ್ಲ ಅಂತಲ್ಲ, ಆದರೆ ವೆಯ್ಟ್ ಮಾಡಬೇಕು. ನೋಡಿ, ಒಂದು ಡೋಜಿ ಮಾಡುತ್ತೆ, ಮಾರನೇ ಅನ್ನೋ ಒಂದು ರಿಜೆಕ್ಷನ್ ಬರುತ್ತೆ. ಈ ರೀತಿ ಇವತ್ತಿನ ಈ ಬರುವಂಥ ಎಕ್ಸ್ಪೈರಿ 23,000ಕ್ಕಿಂತ ನಾವು ಕೆಳಗಡೆ ಬಂದು ಟೆಸ್ಟ್ ಆದ್ರೂ ಆಶ್ಚರ್ಯ ಇಲ್ಲ. ಸೊ ಯಾವ ರೀತಿ ಆಗುತ್ತೆ ಅಂತ ನೋಡ್ತಾ ಹೋಗೋಣ, ಇಂಟ್ರೆಸ್ಟಿಂಗ್ ಆಗ್ತಾ ಹೋಗ್ಬೋದು. ಸೊ ಈ ಎಕ್ಸ್ಪೈರಿನಲ್ಲಿ 23,000 22,800 ತನಕ ಬಂದು ಮತ್ತೆ ಅಲ್ಲೊಂದು ಸಪೋರ್ಟ್ ತೊಗೊಂಡು ಮತ್ತೆ ಮಾರನೇ ವೀಕಿಂದ ಮತ್ತೆ ಮೇಲ್ಗಡೆ ಹೋಗುವಂಥ ಸಾಧ್ಯತೆ ಇದೆ. ಬಟ್ ಅಟ್ಲೀಸ್ಟ್ ಈ ಜೂನ್ ವೀಕಲ್ಲಿ ಈ ರೇಂಜನ್ನು ಬಿಟ್ಕೊಡೋದಿಲ್ಲ ಮಾರ್ಕೆಟು ಅಂತ ನಾನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ. ನೋಡೋಣ ಮಾರ್ಕೆಟ್ ಇಸ್ ದ ಬಾಸ್ ಏನು ಮಾಡುತ್ತೆ ಅಂತ ನೋಡ್ತಾ ಹೋಗೋಣ. 23,400 ಕೆಳಗಡೆ 21,800 ಈ ರೇಂಜಲ್ಲೇ ಜೂನ್ ಮಂತ್ಲಿ ಎಕ್ಸ್ಪೈರಿ ಮುಗಿಯುವಂಥ ಸಾಧ್ಯತೆ ಇದೆ ಅಂತ ಅನ್ಸುತ್ತೆ. ಯಾಕೆ ಅಂದರೆ ಶುಕ್ರವಾರ ವೀಡಿಯೋದಲ್ಲಿ ಹೇಳೋದನ್ನು ಮರ್ತೋದೆ. ವೀಕ್ಲಿ ಕ್ಯಾಂಡಲ್ ನೋಡೋದಾದರೆ ಸ್ವಲ್ಪ ಹೋದ ವೀಕಿನ ಕ್ಯಾಂಡಲ್ ನೋಡ್ಕೊಂಬನ್ನಿ, ಎಷ್ಟು ದೊಡ್ಡ ವೀಕ್ ಮಾಡಿದೆ. ಅಂದರೆ ನಿಫ್ಟಿ ಈಗಲೂ ಕೂಡ ಪಾಸಿಟಿವ್ ಆಗಿದೆ, ಯಾಕೆಂದರೆ ಒಂದು ಹ್ಯಾಮರ್ನ ಮಾಡಿದೆ, ಅದರಲ್ಲಿ ಮಾಡಿದೆ ಟಾಪ್ ಪಾಯಿಂಟಲ್ಲಿ ಮಾಡಿದೆ. ಇದೇನಾದ್ರು ಬಾಟಮಲ್ಲಿ ಆಗಿತ್ತು ಅಂತಂದರೆ ಒಂದು ರಿಕವರಿ ಬರುತ್ತೆ ಅಂತ ಹೇಳ್ಬೋದಿತ್ತು. ಬಟ್ ಸುಮಾರು ದಿನ ಮೇಲ್ಗಡೆ ಪಾಸಿಟಿವ್ ಇದ್ದಾಗ ಈ ರೀತಿ ಬಂತು ಅಂತಂದರೆ ಇದನ್ನ ಹ್ಯಾಂಗಿಂಗ್ ಮನ್ ಅಂತ ಕರಿಬೇಕಾ, ಈ ರೀತಿ ಎಲ್ಲ ಬರ್ತಾ ಹೋಗುತ್ತೆ.
ಬಟ್ ನೆಗೆಟಿವ್ ಅಂತ ಓದೋದಕ್ಕಿಂತ ಅಟ್ಲೀಸ್ಟ್ ಇದು ಒಂದು ಸೈಡ್ ವೈಸ್ ರೇಂಜ್ ಬೌಂಡ್ ಮಾರ್ಕೆಟಿನ ಸಂಕೇತ ಅಂತ ಓದ್ಬೋದು ಇಲ್ಲಿಂದ. ಅಫ್ಕೋರ್ಸ್ ಫೇವರ್ ನೆಗೆಟಿವ್ ಕಡೆಗೆ ಆಗಿರುತ್ತೆ, ಆದರೆ ನೀವು ತುಂಬ ನೆಗೆಟಿವ್ ಆಗಂಗಿಲ್ಲ. ಇವತ್ತು ಎಕ್ಸಾಂಪಲ್ ಇದೆ ಮಿಡ್ ಕ್ಯಾಪ್ ನಿಫ್ಟಿ ಎಕ್ಸ್ಪೀರಿಯನ್ಸಲ್ಲಿ. ಸೊ ಎಲ್ಲಿ ಒಂದು ಸಣ್ಣ ರೇಂಜ್ ಸಿಗುತ್ತೋ ಅಲ್ಲಿ ಎಕ್ಸಿಟ್ ಮಾಡೋ ಕಡೆ ನೋಡ್ಕೋಬೇಕು. ತುಂಬ ಲಾಂಗ್ ಪೊಸಿಷನ್ ಹೋಲ್ಡ್ ಮಾಡೋಕ್ಕೆ ಆಗೋದಿಲ್ಲ. ಕೊಡ್ಬೋದು ಯಾವ ಥರ ಒಂದಿನ, ಬಟ್ ನೀವು ರಿಸ್ಟ್ ರಿವಾರ್ಡ್ ಕೂತ್ಕೊಂಡಿದ್ರೆ ಮಾತ್ರ ಅದನ್ನ ಅಟೆಂಡ್ ಮಾಡ್ತಾ ಹೋಗೋದು. ಸೊ 22,800 ಈ ವಾರ ಅಥವಾ ಮುಂದಿನ ವಾರಗಳಲ್ಲಿ ಅಟೆಂಪ್ಟ್ ಆಗುವಂಥ ಸಾಧ್ಯತೆ ಇದೆ. ಬಟ್ ಈ ಎಕ್ಸ್ಪೈರಿಗೆ 23,000ಕ್ಕಿಂತ ಕೆಳಗಡೆ ಕ್ಲೋಸ್ ಮಾಡಿಸ್ತಾರ ಅನ್ನೋದು ವೆರಿ ಇಂಟ್ರೆಸ್ಟಿಂಗ್ ಆಗ್ತಾ ಹೋಗುತ್ತೆ. ಯಾಕೆಂದರೆ ನೋಡಿ, ಎಕ್ಸ್ಪೈರಿ ಅಂತಂದಾಗ ರೌಂಡ್ ಲೆವೆಲ್ಗಳನ್ನ ಟೆಸ್ಟ್ ಮಾಡ್ತಾರೆ. ಲಾಸ್ಟ್ ವೀಕು ತುಂಬ ವಾಲಟೈಲ್ ಎಕ್ಸ್ಪೈರಿ 1000 ಲೆವೆಲ್ಗಳಿಗೆ ಲೆಕ್ಕನೇ ಇಲ್ದಂಗೆ ಮೂವ್ಮೆಂಟ್ ಸಿಕ್ಕಿದೆ. ಬಟ್ 23,000 ಅನ್ನೋದು ನೀವು ಸ್ವಲ್ಪ ಅಬ್ಸರ್ವ್ ಮಾಡಿದ್ರೆ ರಿಲೇಟಿವ್ಲಿ ನ್ಯೂ ರೇಂಜು. ನಾವು ಜಾಸ್ತಿ ಸಲ ಅದನ್ನ ಟೆಸ್ಟೇ ಮಾಡಿಲ್ಲ. ಸೊ 23,000ದಲ್ಲಿ ಒಂದು ಸಲ ಹೈ ಹತ್ರ ಬಂದಿತ್ತು. ಅದು ಬಿಟ್ಟರೆ ಎರಡನೇ ಅಟೆಂಪ್ಟಿಗೆ ತುಂಬ ದೊಡ್ಡದಾಗಿ ಮೇಲ್ಗಡೆ ಎಕ್ಸಿಟ್ ಪೋಲ್ ದಿನ ಹೋಯಿತು. ಅಲ್ಲಿ ತುಂಬ ಒಂದು ವಾಲಟೈಲಿಟಿ ಕ್ರಿಯೇಟ್ ಆಗೋಗಿದೆ. 23,000 ರಿಯಲ್ ಟೆಸ್ಟಿಂಗ್ ಅನ್ನೋದು ಆಗಿಲ್ಲ. ಆ ಟೆಸ್ಟಿಂಗು ಈ ವೀಕ್ ಎಕ್ಸ್ಪೈರಿನಲ್ಲಿ ಆಗ್ಬೋದು ಅಂತ. ಹಾಗಾಗಿ ವಾಪಸ್ 23,000 ಕಡೆಗೆ ಕರ್ಕೊಂಬರುವಂಥ ಸಾಧ್ಯತೆ ಇದೆ ಅಂತ ಹೇಳ್ತಾ ಇದ್ದೀನಿ. ಈಗೇನು ಹಾಗೆ ಮಾಡಬೇಕು ಅಂತಿಲ್ಲ. ಅಫ್ಕೋರ್ಸ್ ನೆಗೆಟಿವ್ ವ್ಯೂ ಇದ್ರೂ ಅಷ್ಟೇ ಒಂದು 200-250 ಪಾಯಿಂಟ್ ಈ ವೀಕಲ್ಲಿ ನಿಫ್ಟಿ ಕೆಳಗಡೆ ಬರುವಂಥ ಸಾಧ್ಯತೆ ಇದೆ ಅಂತದೆ. ಮೇಲ್ಗಡೆ ಹೋಗಬೇಕು ಅಂದರೆ 23,400-450 ದಾಟ್ತು ಅಂದರೆ ಆಗ 23,500 ಟೆಸ್ಟ್ ಆಗೋ ಕಡೆ ಸಾಧ್ಯತೆ ಇದೆ. ಸೊ ನೋಡೋಣ ಎಲ್ಲಾಗುತ್ತೆ, ಯಾವ ರೀತಿ ಅನ್ನೋದು ನೋಡಿಕೊಂಡು ಪ್ಲಾನ್ ಮಾಡೋಣ. ಮತ್ತು ಚಾನಲ್ ರೆಫರೆನ್ಸ್ ಇರೋದ್ರಿಂದ ನಮಗೆ ಈ ರೀತಿ ಹಿಸ್ಟಾರಿಕಲ್ ಪ್ಯಾಟರ್ನು ಇರೋದ್ರಿಂದ ಈಗ ಒಂದು 23,000 ಕಡೆಗೆ ನಾವು ಎದುರು ನೋಡ್ತಾ ಹೋಗ್ಬೋದು ಈ ವೀಕಲ್ಲಿ. ಅದೇ ರೀತಿಯಾಗಿ ಬ್ಯಾಂಕ್ ನಿಫ್ಟಿ. ಸೊ ಬ್ಯಾಂಕ್ ನಿಫ್ಟಿನಲ್ಲಿ ನೋಡಿ ಇನ್ನೂ ಜಾಗ ಇದೆ ಮೇಲ್ಗಡೆ ಹೋಗೋಕ್ಕೆ. ಬಟ್ ಇವತ್ತು ಹೋಗೋದಾಗಿದ್ರೆ ಆ ಅಟೆಂಪ್ಟ್ನ ಮಾಡಬೇಕಾಗಿತ್ತು. ಬಟ್ ಈ ಝೋನ್ ಏನಿದೆ 50,000 ಅದಕ್ಕಿಂತ ಕೆಳಗಡೆ ಬಂದು ಕ್ಲೋಸಿಂಗ್ ಆಗಿದೆ. ಸ್ಟಿಲ್ ಏನು ಹೇಳ್ತಾ ಇದೆ, ಬ್ಯಾಂಕ್ ನಿಫ್ಟಿ ಸ್ವಲ್ಪ ಕಷ್ಟಪಡ್ತಾ ಇರೋದು ಇಲ್ಲಿ ಗೊತ್ತಾಗ್ತಾ ಇದೆ. ಈ ಕಾರಣದಿಂದಾಗಿ 50,000 ನಾಳೆನೂ ಅಟೆಂಡ್ ಮಾಡಿ ಮೇಲ್ಗಡೆ ಹೋಗಲಿಲ್ಲ ಅಂತಂದರೆ ಕೆಳಗಡೆ ಬರ್ತಾ ಹೋಯಿತು ಅಂತಂದರೆ ಮತ್ತೆ 49,000 ಲೆವೆಲ್ಗಳ ತನಕ ಈ ವಾರ, ನಾಳೆ ಎಕ್ಸ್ಪೈರಿಗೆ ಆಗೋದಿಲ್ಲ ಅಂತಲ್ಲ, ಬಟ್ ಮುಂದಿನ ಈ ಶುಕ್ರವಾರದೊಳಗಡೆ 49,000 ಕಡೆಗೆ ವಾಪಸ್ಸು ಬ್ಯಾಂಕ್ ನಿಫ್ಟಿ ಬರುವಂಥ ಸಾಧ್ಯತೆ ಇದೆ. ಸೊ ನಿಫ್ಟಿ ಮೇಲೆ ಹೋಗುತ್ತೆ ಕೆಳಗಡೆ ಹೋಗುತ್ತೆ ಅನ್ನೋಕ್ಕೆ ಬ್ಯಾಂಕ್ ನಿಫ್ಟಿ ತುಂಬ ಪ್ರಮುಖ ಪಾತ್ರ ವಹಿಸುತ್ತೆ. ಇದ್ರ ಬಗ್ಗೆ ಟ್ರೇಡ್ ಟೂಲ್ಸ್ನಲ್ಲಿ ನಿಫ್ಟಿ ಮತ್ತು ಬ್ಯಾಂಕ್ ನಿಫ್ಟಿ ರಿಲೇಷನ್ಶಿಪ್ ಅಂತ ಒಂದು ವಿಡಿಯೋ ಇದೆ. ಈ ವಿಡಿಯೋದ ಎಂಡಿಗೆ ಕೊಟ್ಟಿರ್ತೀನಿ, ಅದನ್ನ ನೀವು ಚೆಕ್ಔಟ್ ಮಾಡ್ತಾ ಹೋಗ್ಬೋದು. ಸೊ ನೋಡ್ತಾ ಹೋಗೋಣ. 49,550 ನೋಡಿ, ಒಂದು ರೇಂಜ್ ಎಲ್ಲಿ ಒಂದು ಬಂದು ಕ್ಲೋಸಿಂಗ್ ಆಗಿದೆಯಲ್ಲ 49,600. ಇದು ಇಂಪಾರ್ಟೆಂಟ್ ಝೋನ್ ನೋಡಿ. ಇವತ್ತು ಆ ಝೋನ್ ಹತ್ರನೇ ಬಂದು ಕ್ಲೋಸಿಂಗ್ ಆಗಿದೆ. ಇಲ್ಲಿ ಹಿಸ್ಟಾರಿಕಲಿ ಕೂಡ ಕಾಣಿಸ್ತಾ ಇದೆ. ಸೊ ಇದೇ ರೇಂಜಲ್ಲಿ ಓಪನ್ ಆಗಿ ಕೆಳಗಡೆ ಬಂತಾಯಿತು ಅಂತಂದರೆ, ಅಥವಾ ಒಂದು ಗ್ಯಾಪ್ ಡೌನ್ ಓಪನಿಂಗ್ ಆಯಿತು ಅಂತಂದರೆ 49,600 ಸ್ಟಾಪ್ ಲಾಸ್ ಇಟ್ಕೊಂಡು ನಾವು 49,000 ತನಕ ಎಕ್ಸ್ಪೆಕ್ಟ್ ಮಾಡ್ತಾ ಹೋಗ್ಬೋದು ಬ್ಯಾಂಕ್ ನಿಫ್ಟಿ ಎಕ್ಸ್ಪೈರಿ ಎಷ್ಟೊತ್ತಿಗೆ. ಸೊ ನಾಳೆನೇ ಸಿಗುತ್ತಾ 49,000, ಅಥವಾ ಎಕ್ಸ್ಪೈರಿ ದಿನ ನಾಳೆ ಇನ್ನೂ ಒಂದಿನ ಇಲ್ಲೇ ನಿಂತ್ಕೊಂಡು ಎಕ್ಸ್ಪೈರಿ ದಿನ ಕೆಳಗಡೆ ಬರ್ತಾರ ಅನ್ನೋ ನೋಡೋಣ. ಬಟ್ ಸ್ಲೈಟ್ಲಿ ನೆಗೆಟಿವ್ ವ್ಯೂ ಕಾಣಿಸ್ತಾ ಇದೆ. ಯಾಕಂದರೆ ಇವತ್ತು 50,000 ಮೇಲ್ಗಡೆ ಕ್ಲೋಸಿಂಗ್ ಆಗದಲ್ಲೇ ಇರೋದ್ರಿಂದ. ಸೊ ಶುಕ್ರವಾರ ಒಂದು ಒಳ್ಳೆ ರೇಂಜಲ್ಲಿ ಬಂದು ಕ್ಲೋಸಿಂಗ್ ಆಗಿತ್ತು. ಆಲ್ರೆಡಿ ಒಂದು ಫಸ್ಟ್ ಸ್ಟ್ಯಾಂಡ್ನ ಮಾಡಿತ್ತು. ಸೊ ಇಲ್ಲಿ ಅಟೆಂಪ್ಟ್ ಆಗೋದಾಗಿದ್ದರೆ ಇವತ್ತು ಅಟೆಂಪ್ಟ್ ಆಗಿ ಮೇಲ್ಗಡೆ ಹೋಗಬೇಕಾಗಿತ್ತು, ಅಥವಾ ಒಂದು ಸಪೋರ್ಟ್ ತೊಗೊಂಡು ಒಂದು ಪಾಸಿಟಿವ್ ಹತ್ರ ಬಂದು ಕ್ಲೋಸಿಂಗ್ ಆಗಬೇಕಾಯಿತು. ಬಟ್ ಆ ಟ್ರೆಂಡ್ ಲೈನ್ ಕೂಡ ಕೆಳಗಡೆ ಬಿಟ್ಟು ಬಂದಿರೋ ಹಂಗೆ ಕಾಣಿಸ್ತಾ ಇರೋದ್ರಿಂದ ಸೊ ಬ್ಯಾಂಕ್ ನಿಫ್ಟಿನ ಸ್ವಲ್ಪ ನೆಗೆಟಿವ್ ಆಗಿ ಓದೋ ಥರ ಅನಿಸ್ತಾ ಇದೆ. ಬಟ್ ತುಂಬ ನೆಗೆಟಿವ್ ಇಲ್ಲ. ಮತ್ತೆ ಹೇಳ್ತಾ ಇದ್ದೀನಿ, ಒಂದು 500 ಪಾಯಿಂಟ್ ರೇಂಜು ಈ ಎಕ್ಸ್ಪೈರಿಗೆ 49,000 ಬಂದು ಟೆಸ್ಟ್ ಆಗುವಂಥ ಸಾಧ್ಯತೆ ಇದೆ ಅಂತ ಅನಿಸುತ್ತೆ ಬ್ಯಾಂಕ್ ನಿಫ್ಟಿನಲ್ಲಿ. ಅದೇ ರೀತಿಯಾಗಿ ಇವತ್ತು ಮಿಡ್ ಕ್ಯಾಪ್ ನಿಫ್ಟಿ ಎಕ್ಸ್ಪೈರಿ ಆಗಿತ್ತಲ್ಲ, ಮಿಡ್ ಕ್ಯಾಪ್ ನಿಫ್ಟಿ ಎಕ್ಸ್ಪೈರಿನಲ್ಲಿ ಒಂದು ಸಣ್ಣ ರೇಂಜ್ ಬೌಂಡ್ ಎಕ್ಸ್ಪೈರಿನೇ ಆಗಿತ್ತು. ಆಸ್ ಎಕ್ಸ್ಪೆಕ್ಟೆಡ್ ಶುಕ್ರವಾರ ವಿಡಿಯೋದಲ್ಲಿ 11,800 ರೆಸಿಸ್ಟೆನ್ಸ್ ಅಂತ ಮಾತಾಡ್ಕೊಂಡಿದ್ವಿ. ಬಟ್ ಇವತ್ತು ಅಲ್ಲೇ ಓಪನ್ ಆದಾಗ ಸ್ವಲ್ಪ ರೇಂಜ್ನ ಮೇಲ್ಗಡೆ ಇಟ್ಕೊಳ್ಳೋಣ, 12,000 ರೇಂಜನ್ನು ಇಟ್ಕೋಬೋದು ಅಂತ ಮಾತಾಡ್ಕೊಂಡಿದ್ವಿ. ಕೆಳಗಡೆ 11,700, 11,600 ಈ ರೇಂಜ್ ಅಂತ ಮಾತಾಡ್ಕೊಂಡಿದ್ವಿ. ಬಟ್ ಓಪನಿಂಗಿಂದಾನೆ ರಿಜೆಕ್ಷನ್ ಬರ್ತಾ ಹೋಯಿತು. ಆಗ ನೀವು ಕೆಳಗಡೆ ಶಿಫ್ಟ್ ಮಾಡ್ಕೋಬೇಕಾಗಿತ್ತು. 11,550 ಸೇಫ್ ಝೋನ್ ಆಗಿರುತ್ತೆ ಅಂತ ಮಾತಾಡ್ಕೊಂಡಿದ್ವಿ. ಇವತ್ತು ಒಂದು ಪಾಯಿಂಟಲ್ಲಿ ಇಲ್ಲಿ ನೋಡಿ, ಒಂದು ಟ್ರೆಂಡ್ ಲೈನ್ ಗ್ರೌಂಡ್ ರೆಫರೆನ್ಸ್ ತೊಗೊಂಡು ಹೋಗ್ತಾ ಇತ್ತು ಮಾರ್ಕೆಟು. ಇಲ್ಲಿ ಯಾವಾಗ ನೆಗೆಟಿವ್ ಬೀಳ್ತಾ ಹೋಯಿತು. ಬಟ್ ಈ ಪಾಯಿಂಟಲ್ಲಿ ಯಾವಾಗ ಕಷ್ಟಪಡ್ತೋ ಮೇಲ್ಗಡೆ ಹೋಗೋಕ್ಕೆ, ಆ ರೇಂಜಲ್ಲಿ ಎಕ್ಸಿಟ್ ಮಾಡಿದ್ವಿ ಪಿನ. ಅಲ್ಲಿ ಒಂದು ಪಿ ಬೈ ಟ್ರೇಡ್ ಕೂಡ ಇತ್ತು, 1:2, 1:3 ಸಿಕ್ಕಿತ್ತು. ಅದು ಕೂಡ ಗ್ರೂಪಲ್ಲಿ ಇದ್ದಾಗ ಮಾತಾಡ್ಕೊಂಡಿದ್ವಿ. ಅದೊಂದು ಒಳ್ಳೆ ಸಿಂಪಲ್ ಟ್ರೇಡ್ ಆಗಿತ್ತು, ಬಟ್ ಒಳ್ಳೆ ಟ್ರೇಡ್ ಆಗಿತ್ತು ಅದು. ಸೊ ಬಟ್ ಈಗ ನೋಡೋದಾದರೆ ಮಿಡ್ ಕ್ಯಾಪ್ ನಿಫ್ಟಿ ಒಂದು ಒಳ್ಳೆ ರೇಂಜಿಗೆ ಬಂದಿದೆ. 11,800 ಮಲ್ಟಿಪಲ್ ಟೈಮ್ಸ್ ಅಟೆಂಪ್ಟ್ ಮಾಡಿದೆ. ಸೊ ಇವತ್ತು ಒಂದು ಆಲ್ ಟೈಮ್ ಹೈನ ಕೂಡ ಮಾಡ್ತು. ಮಿಡ್ ಕ್ಯಾಪ್ ನಿಫ್ಟಿ ಒಂದು ಆಲ್ ಟೈಮ್ ಹೈ ಮಾಡಿಲ್ಲ ಅಂತ ನಾವು ಮಾತಾಡ್ತಾ ಇದ್ವಿ ನೋಡಿ, 11,760 ಝೋನಲ್ಲೇ ಇದೆ ಅಂತ. ಬಟ್ ಇವತ್ತೊಂದು ಆಲ್ ಟೈಮ್ ಹೈನ ಕೂಡ ಮಾಡಿದೆ. ಇಲ್ಲಿಂದ ಒಂದು ರಿಜೆಕ್ಷನ್ ಅಂತ ಎಕ್ಸ್ಪೆಕ್ಟ್ ಮಾಡೋದ್ರಲ್ಲಿ ಯಾವುದೇ ರೀತಿಯಾದಂಥ ತಪ್ಪಿಲ್ಲ. 11,300 ರೇಂಜ್ಗಳು ಮುಂದಿನ ಎಕ್ಸ್ಪೈರಿ ಬರೋಷ್ಟರೊಳಗೆ ಟೆಸ್ಟ್ ಆಗ್ಬೋದು ಅಂತ ನನಗೆ ಅನಿಸ್ತಾರೆ. ಅಂದರೆ ಇವಾಗ ಇರೋದಕ್ಕಿಂತ 300 ಪಾಯಿಂಟು. ಬಟ್ ಯೂಶಲಿ ಮಿಡ್ ಕ್ಯಾಪ್ ನಿಫ್ಟಿ ಏನಾಗ್ತಿತ್ತು ಅಂದರೆ ಎಕ್ಸ್ಪೈರಿ ಹೊರತುಪಡಿಸಿದ ದಿನಗಳಲ್ಲೇ ಜಾಸ್ತಿ ಮೂವ್ಮೆಂಟ್ ಆಗ್ತಾ ಇತ್ತು. ಬಟ್ ಆ ಪ್ಯಾಟರ್ನ್ ಕೂಡ ಫೇಲ್ ಆಯಿತು ಈಗ ಒಂದು 2-3 ವಾರಗಳಲ್ಲಿ. ಅಂದರೆ ಎಕ್ಸ್ಪೈರಿ ದಿನನೇ ದೊಡ್ಡ ಮೂವ್ಮೆಂಟ್ ಬರುವಂಥದ್ದು ಕಾಣಿಸಿದೆ. ಬಟ್ ಲಾಸ್ಟ್ ವೀಕ್ ನೀವು ನೋಡಿದ್ರೆ ಲಾಸ್ಟ್ ವೀಕಲ್ಲಿ ದೊಡ್ಡ ಮೂವ್ಮೆಂಟ್ ಆಗೋಗಿತ್ತು. ಬಟ್ ಇವತ್ತು ಎಕ್ಸ್ಪೈರಿ ದಿನ ಏನಾಯಿತು, ಒಂದು ಸಣ್ಣ ರೇಂಜಲ್ಲೇ ಮುಗಿಸಿದ್ದಾರೆ. ಸೊ ನಾಳೆ ಏನಾದರೂ 11,600 ಅಥವಾ ನಾಳೆ ಮುಂಬರುವ ದಿನಗಳಲ್ಲಿ ಯಾರಾದರೂ ಆಪ್ಷನ್ ಬೈಯಿಂಗ್ ಟ್ರೇಡ್ ಮಾಡಬೇಕು ಅಂತ ನೋಡ್ತಾ ಇದ್ದಾರೆ ಅಂದರೆ 11,600 ಟಾರ್ಗೆಟ್ಗಳನ್ನು ಏನಾದ್ರು ಮುರ್ಕೊಂಡು ಕೆಳಗಡೆ ಬರ್ತಾ ಹೋಯಿತು ಅಂತಂದರೆ 11,500, 400, 300 ತನಕ ಮಿಡ್ ಕ್ಯಾಪ್ ನಿಫ್ಟಿ ಬಂದು ಟೆಸ್ಟ್ ಆಗುವಂಥ ಸಾಧ್ಯತೆ ಇದೆ. 11,300 ಅನ್ನೋದು ವೆರಿ ಇಂಪಾರ್ಟೆಂಟ್ ಆದಂಥ ಸಪೋರ್ಟ್ ಆಗ್ತಾ ಹೋಗುತ್ತೆ ಮಿಡ್ ಕ್ಯಾಪ್ ನಿಫ್ಟಿಗೆ. ಹೋಪ್ಫುಲಿ ಮುಂದಿನ ಎಕ್ಸ್ಪೈರಿ ಅಂದರೆ ಮುಂದಿನ ಸೋಮವಾರ ಬರೋಷ್ಟೊತ್ತಿಗೆ 11,300 ಬಂದು ಟೆಸ್ಟ್ ಆಗುವಂಥ ಸಾಧ್ಯತೆ ಇದೆ. ಯಾವಾಗ 11,600 ನಾವು ಕಂಫರ್ಟಬಲ್ ಆಗಿ ಬೀಟ್ ಆಗಿ ಕೆಳಗಡೆ ಬಂದು ಕ್ಲೋಸಿಂಗ್ ಆಗ್ತಾ ಹೋಯಿತು ಅಂತಂದರೆ. ಸೊ ರಿಸ್ಟ್ ರಿವಾರ್ಡ್ ಕೂತ್ಕೊಳ್ಳೋಂಥ ಟ್ರೇಡ್ ಇದೆಲ್ಲ ಜಾಸ್ತಿ ಯೋಚನೆ ಮಾಡಬೇಕಾಗಿಲ್ಲ. ನಿಮ್ಮ ಕಡೆ ಬರ್ತಾ ಇದೆ ಅಂತಂದರೆ ಅದನ್ನೇ ಸ್ಟಾಪ್ ಲಾಸ್ ಇಟ್ಕೊಂಡು ತಗೊಂತ ಹೋಗ್ಬೋದು. ವಾಪಸ್ ಏನಾದರೂ ಮೇಲ್ಗಡೆ ಹೋಗ್ತಾ ಇದೆ ಅಂತಂದರೆ ಸ್ಟಾಪ್ ಲಾಸ್ನ ಬುಕ್ ಮಾಡಿಕೊಂಡು ಅಲ್ಲಿಗೆ ಕೈ ತೊಳ್ಕೊಂತ ಹೋಗ್ಬೋದು. ಸೊ ಈ ರೀತಿಯಾಗಿರುತ್ತೆ ಪ್ಲಾನು. ಅದೇ ರೀತಿಯಾಗಿ ನಾಳೆ ಫಿನ್ ನಿಫ್ಟಿ ಎಕ್ಸ್ಪೈರಿ ನೋಡಿ, ಫಿನ್ ನಿಫ್ಟಿ ಎಕ್ಸ್ಪೈರಿ ಸೇಮ್ ಬ್ಯಾಂಕ್ ನಿಫ್ಟಿ ಥರನೇ 22,250 ಆ ಝೋನ್ ತನಕ ಹೋಗಿ ಅಲ್ಲಿ ಈಗ ಅಟೆಂಪ್ಟ್ ಆಗಿಬಿಟ್ಟು ಕೆಳಗಡೆ ಬಂದಿದೆ. ಈ ಝೋನ್ ಹತ್ರನೇ ಬಂದಂಗೆ ಕಾಣಿಸ್ತಾ ಇದೆ. ಸೊ ನಾಳೆ 22,000 ಅಟೆಂಪ್ಟ್ ಮಾಡಿಸುವಂಥ ಎಲ್ಲ ಸಾಧ್ಯತೆ ಇದೆ. ಸೊ ಕ್ವಿಕ್ಕಾಗಿ ಆಪ್ಷನ್ ಚೈನ್ನ ನೋಡ್ಕೊಂಡು ಬಂದ್ಬೋಣ.
ಆಪ್ಷನ್ ಚೇನ್ ನೋಡೋದಾದರೆ ಫಿನ್ ನಿಫ್ಟಿನಲ್ಲಿ ನೋಡಿ 22,200, 22,300, 400 ಎಲ್ಲ ಕಡೆನೂ ನಮಗೆ ರೆಸಿಸ್ಟೆನ್ಸ್ ಕಾಣಿಸ್ತಾ ಇದೆ. ಅದರ ಕೆಳಗಡೆ ದೊಡ್ಡದಾಗಿ ಸಪೋರ್ಟ್ ಅಂತ ಎಲ್ಲೂ ಇಲ್ಲ. ಈವನ್ 22,000 ಲೆವೆಲಲ್ಲೂ ಕೂಡ ಒಂದು ಮೇಜರ್ ಆಗಿರೋಂತಂದ್ರೆ 22,200 ಯಾವ ರೀತಿ ಕಾಲ್ ವೈ ಕಾಣಿಸ್ತಾ ಇದೆ ಅಷ್ಟು ದೊಡ್ಡ ಪುಟ್ ವೈ ಕಾಣಿಸ್ತಾ ಇಲ್ಲ. ಇದು ಯಾವ ರೀತಿ ಓದೋದು ಗೊತ್ತಿಲ್ಲ ಅಂತಂದರೆ ಸೆನ್ಸಿಬಲ್ ಮೂಲಕ ಯಾವ ರೀತಿಯಾಗಿ ಓಎನ ಡೇಟಾ ನೋಡೋದು ಅಂತ ಕೈ ಟ್ಯೂಟೋರಿಯಲ್ ಒಂದು ವಿಡಿಯೋ ಇದೆ, ಅದನ್ನ ನೀವು ಚೆಕ್ಔಟ್ ಮಾಡ್ತಾ ಹೋಗ್ಬೋದು. ನೋಡಿ ಆಪ್ಷನ್ ಬೈಯಿಂಗ್ ಮಾಡೋದಾದ್ರೆ ನಾಳೆ ಈ ಝೋನ್ ಇವತ್ತೇನು ಬಂದು ಕ್ಲೋಸಿಂಗ್ ಆಗಿದೆಯಲ್ಲ ಸರಿ ಸುಮಾರು 22,100 ಝೋನು, ಈ ಝೋನಲ್ಲೇ ಓಪನ್ ಆಗಿ ಕೆಳಗಡೆ ಬರ್ತಾ ಹೋಯ್ತು ಅಂತಂದರೆ ಅದೊಂದು ಗ್ಯಾಪ್ ಡೌನ್ ಓಪನಿಂಗ್ ಆಯಿತು ಅಂತಂದರೆ 22,000 ತನಕ ನಾವು ಫಸ್ಟ್ ಟಾರ್ಗೆಟ್ ಆಗಿ ಅಟೆಂಡ್ ಮಾಡ್ತಾ ಹೋಗ್ಬೋದು. 22,000ದಲ್ಲಿ ಖಂಡಿತ ಮಾರ್ಕೆಟ್ ಒಂದು ಸಪೋರ್ಟ್ನ ತಗೊಳುತ್ತೆ. ಸೊ ಏನಾದರೂ ಗ್ಯಾಪ್ ಡೌನ್ ಓಪನಿಂಗ್ ಆಯಿತು ಕೆಳಗಡೆ ಬರ್ತಾ ಇತ್ತು ಅಂತಂದರೆ 22,000ದಲ್ಲಿ ಸಪೋರ್ಟ್ ತೊಗೊಂಡು ಅಟೆಂಪ್ಟ್ ಆಗ್ಬೋದು. ಅಟೆಂಪ್ಟ್ ಆಗಿ ನಮಗೆ ಕೆಳಗಡೆ ಬರ್ತಾ ಇದೆ ಅಂದರೆ ಅದನ್ನೇ ನೀವು ಸ್ಟಾಪ್ ಲಾಸ್ ಇಟ್ಕೊಂಡು ಆಗ ಸೆಕೆಂಡ್ ಹಾಫಲ್ಲಿ ಸೆಲ್ಲಿಂಗ್ನ ಪ್ಲಾನ್ ಮಾಡ್ತಾ ಹೋಗ್ಬೋದು. ಸೊ ಎಲ್ಲಿ ಓಪನ್ ಆಗುತ್ತೆ ಅನ್ನೋದನ್ನು ನೋಡಿಕೊಂಡು ಪ್ಲಾನ್ ಮಾಡಿ. ಅಕಸ್ಮಾತ್ ನಾಳೆ ಈ ಝೋನ್ನ ಬಿಟ್ಟು ಹೋಗೋಕ್ಕೆ ಮಾರ್ಕೆಟ್ಗೆ ಇಂಟ್ರೆಸ್ಟ್ ಇಲ್ಲ, ಇನ್ನೂ ಒಂದು ಸೈಡ್ ವೇಸ್ನ ಕಂಟಿನ್ಯೂಟಿ ಮಾಡಬೇಕು ಅಂತ ಅನ್ಸುತ್ತೆ ಅಂತಂದರೆ ಇಲ್ಲಿಂದನೇ ನಮಗೆ ವಾಪಸ್ಸು ಸಪೋರ್ಟ್ ತೊಗೊಂಡು ಮೇಲ್ಗಡೆ ಹೋಗ್ತಾ ಹೋಗ್ಬೋದು. ಆವಾಗ ಈ ರೇಂಜಲ್ಲೇ ಉಳಿಯುವಂಥ ಸಾಧ್ಯತೆ ಇದೆ. ಬಟ್ ನೀವು ನೋಡೋದಾದರೆ ಆಲ್ಮೋಸ್ಟ್ ಇದು 7ನೇ ತಾರೀಕು, 10ನೇ ತಾರೀಕು, 11ನೇ ತಾರೀಕು 3 ದಿನದಿಂದ ಒಂದೇ ಒಳ್ಳೆ ಬಸ್ ಸ್ಟ್ಯಾಂಡಲ್ಲಿದೆ. ಸೊ ಕೆಳಗಡೆ ಬರ್ತಾ ಹೋಯ್ತು ಅಂತಂದರೆ 22,000 ಲೆವೆಲ್ಗಳು ಖಂಡಿತವಾಗ್ಲೂ ನಾಳೆ ಬಂದು ಟೆಸ್ಟ್ ಆಗುವಂಥ ಸಾಧ್ಯತೆ ಇದೆ. ಒಳ್ಳೆ ಆಪರ್ಚುನಿಟಿ ಕಾಣಿಸ್ತಾ ಇದೆ ಫಿನ್ ನಿಫ್ಟಿನಲ್ಲಿ. ಸೊ ನೋಡಿಕೊಂಡು ಪ್ಲಾನ್ ಮಾಡೋಣಂತೆ. 21,800 ಮೇಜರ್ ಸಪೋರ್ಟ್ ಆಗಿ ಕಾಣಿಸ್ತಾ ಇದೆ ಇವಾಗ ಫಿನ್ ನಿಫ್ಟಿಗೆ. 21,800 ಮೇಜರ್ ಸಪೋರ್ಟ್. ಯಾರಾದರೂ ನಾಳೆ ಆಪ್ಷನ್ ಸೆಲ್ಲಿಂಗ್ ಮಾಡಬೇಕು ಅಂತ ಯೋಚನೆ ಮಾಡ್ತಾ ಇದ್ದಾರೆ ಅಂದರೆ ಸ್ವಲ್ಪ ರೇಂಜ್ನ ಕೆಳಗಡೆ ದೂರದಲ್ಲಿ ಇಟ್ಕೊಳ್ಳಿ. ಹೇಗೆ ಎಲ್ಲಿ ಓಪನ್ ಆಗುತ್ತೆ ಅನ್ನೋದು ಡಿಪೆಂಡ್ ಆಗುತ್ತೆ. ಸೊ 22,000 ಹತ್ತಿರ ಇಲ್ಲೆಲ್ಲರೂ ಓಪನ್ ಆಯಿತು ಅಂತಂದರೆ 21,800ಗಿಂತ ಕೆಳಗಡೆ ಪಿನ ನೀವು ಸೆಲ್ ಮಾಡ್ತಾ ಹೋಗೋದು. ಮೇಲ್ಗಡೆ ಆವಾಗ 22,200 ಏನು ಒಂದು ರೆಸಿಸ್ಟೆನ್ಸ್ ಕಾಣಿಸ್ತಾ ಇದೆಯಾ ಅಲ್ಲಿಂದ ನಾವು ಕಾಲ್ ರೇಟಿಂಗ್ ಮಾಡ್ತಾ ಹೋಗ್ಬೋದು. ಆ ರೇಂಜನ್ನು ಟಾರ್ಗೆಟ್ ಮಾಡ್ತಾ ಹೋಗ್ಬೋದು. ಆಪ್ಷನ್ ಬೈಯಿಂಗ್ ರೇಟ್ ಸಿಗುವಂಥ ಸಾಧ್ಯತೆ ಇದೆ. ಬಟ್ ಬ್ರೇಕ್ ಆಗಬೇಕು. ನೋಡಿ ಮಲ್ಟಿಪಲ್ ಟೈಮ್ಸ್ ಟೆಸ್ಟ್ ಆಗಿದೆ. ಇದನ್ನ ಬ್ರೇಕ್ ಆಯಿತು ಅಂತಂದರೆ 22,100, 22,000 ಫಸ್ಟ್ ಟಾರ್ಗೆಟು, 21,900 ಸೆಕೆಂಡ್ ಟಾರ್ಗೆಟ್ ಇರ್ಬೋದು. 21,800 ತೀರಾ ಅಷ್ಟು ದೊಡ್ಡ ಬಸ್ ಸ್ಟ್ಯಾಂಡ್ ಬ್ರೇಕ್ಔಟ್ ಆಯಿತು ಅಂದರೆ ಆಗುತ್ತೆ. ಬಟ್ 21,900 ಅಚೀವಬಲ್ ಟಾರ್ಗೆಟ್ ನಾಳೆ. ಬಟ್ 22,000ಕ್ಕಿಂತ ಕೆಳಗಡೆ ಕ್ಲೋಸಿಂಗ್ ಮಾಡುವಂಥ ಸಾಧ್ಯತೆ ಕಾಣಿಸ್ತಾ ಇದೆ ಆಸ್ ಪರ್ ಓಯ್. ಬಟ್ ನಾಳೆ ಎಲ್ಲಿ ಓಪನ್ ಆಗುತ್ತೆ ಏನು ಕತೆ ಅನ್ನೋದ್ರ ಮೇಲೆ ವ್ಯೂಗಳನ್ನು ಚೇಂಜ್ ಮಾಡ್ಕೊತ ಹೋಗೋಣಂತೆ. ಸೊ ಕ್ವಿಕ್ ಆಗಿ ಒಂದಿಷ್ಟು ಸ್ಟಾಕ್ಸ್ಗಳ ಬಗ್ಗೆ ಮಾತಾಡ್ತಾ ಹೋಗೋಣ. ಮೊದಲನೇದಾಗಿ ಗೋದಾವರಿ ಪವರ್. ನೋಡಿ ಗೋದಾವರಿ ಪವರ್ನಲ್ಲಿ ಒಂದು ಬೈಬ್ಯಾಕ್ ನ್ಯೂಸ್ ಬಂದಿದೆ. ಮೀಟ್ ಆಗಿತ್ತು, ಒಂದು ಬೈಬ್ಯಾಕ್ ಮಾಡ್ತಾ ಇದ್ದಾರೆ ಅನ್ನೋ ಕಾರಣದಿಂದಾಗಿ ಮಾರ್ಕೆಟಲ್ಲಿ ಮೇಲ್ಗಡೆ ಹೋಗ್ತಾ ಇದೆ. ನೋಡಿ ಯೂಶಲಿ ಇವಾಗ ಯಾವ ರೀತಿಯ ಕಾರ್ಪೊರೇಟ್ ಆಕ್ಷನ್ಸ್ಗಳನ್ನ ಹೇಳ್ತಾರಲ್ಲ, ಬೈಬ್ಯಾಕ್ ಆಗಿರ್ಬೋದು, ಸ್ಪ್ಲಿಟ್ ಆಗಿರ್ಬೋದು, ದೊಡ್ಡದಾಗಿ ಡಿವಿಡೆಂಡ್ ಕೊಡ್ತಾರೆ ಅನ್ಬೋದು, ಆಗ ಏನು ಮಾಡ್ತಾರೆ ಜನರು ಜಾಸ್ತಿ ಆಸಕ್ತಿನ ತೋರಿಸ್ತಾರೆ. ಬಟ್ ಈ ಪರ್ಟಿಕ್ಯುಲರ್ ಸ್ಟಾಕಲ್ಲಿ ನೀವು ನೋಡೋದಾದ್ರೆ ಸುಮಾರು ಹಿಂದೆನೇ ಒಂದು ಆ ಆಕ್ಟಿವಿಟಿ ಆದಂಗೆ ಕಾಣಿಸ್ತಾ ಇದೆ. 10 ಏಪ್ರಿಲಿಂದನೇ ನೀವು ನೋಡೋದಾದ್ರೆ ಒಂದು ಆಲ್ ಟೈಮ್ ಹೈ ಝೋನ್ ಆಗಿತ್ತು. 10 ಏಪ್ರಿಲ್ ಹತ್ರ ನೀವು ಕನ್ಸಿಡರ್ ಮಾಡೋದಾದ್ರೆ ಇಲ್ಲಿ 2024ರಲ್ಲಿ 2-3 ಸಲ ಅಟೆಂಡ್ ಮಾಡಿದಂಥ ಝೋನು ಅವತ್ತಿನ ದಿನ 4ನೇ ಸಲ ಅಟೆಂಡ್ ಮಾಡೋದು ಬಂದಾಗ ಹೈ ವಾಲ್ಯೂಮಲ್ಲಿ ಆಗಿತ್ತು. ಇದಕ್ಕೆ ವಾಲ್ಯೂಮ್ ಬ್ರೇಕ್ಔಟ್ ಅನ್ನೋದು ವೆರಿ ಇಂಪಾರ್ಟೆಂಟ್ ಅಂತ ಹೇಳೋದು. ಯಾಕೆಂದರೆ FIDAಗಳಂತ ಏನಿದ್ದಾರೆ, ಬಿಗ್ಗರ್ ಪ್ಲೇಯರ್ಸ್ ಅಂತ ಏನಿದ್ದಾರೆ, ಅವರು ಬಿಟ್ಕೊಡುವಂಥ ಏಕೈಕ ಸುಳುವು ನಮಗೆ ಅಂತಂದರೆ ಅದು ವಾಲ್ಯೂಮ್ ಬ್ರೇಕ್ಔಟ್ಸ್ ಆಗಿರುತ್ತೆ. ಬಟ್ ವಾಲ್ಯೂಮು ಡಿಸೈಸಿವ್ ಆಗಿ ಇಂಥದ್ದೇ ಅಂತ ಹೇಳೋಕ್ಕಾಗೋದಿಲ್ಲ. ಅದು ಒಂದು ರೀತಿ ಈ ಒಂಥರ ಕನ್ಫ್ಯೂಸಿಂಗ್ ಇಂಡಿಕೇಟರ್ ಅದು. ಅಂದರೆ ಅಲ್ಲಿಂದ ಸೆಲ್ಲಿಂಗ್ ಬೇಕಾಗಿರ್ಬೋದು, ಬೈಯಿಂಗ್ ಬೇಕಾಗಿರ್ಬೋದು. ಆದರೆ ಅದಾಗಿ ಮುಂದಿನ ದಿನಗಳಲ್ಲಿ ಮಾರ್ಕೆಟ್ ಯಾವ ರೀತಿ ಮೂವ್ಮೆಂಟ್ ಆಗ್ತಿದೆ ಅನ್ನೋದ್ರ ಮೇಲೆ ಅಲ್ಲಿ ಬೈಯಿಂಗ್ ಆಗಿತ್ತೋ ಸೆಲ್ಲಿಂಗ್ ಆಗಿತ್ತು ಅಂತ ನಾವು ಜಡ್ಜ್ ಮಾಡ್ತಾ ಹೋಗ್ಬೋದು. ಜೊತೆಗೆ ಚಾರ್ಟ್ ಪ್ಯಾಟರ್ನ್ ಕೂಡ ನಾವು ತಗೊಂಡು ಹೋಗ್ಬೋದು. ನೋಡಿ ಇಲ್ಲಿ ನೋಡೋದಾದ್ರೆ ಒಂದು ಬ್ಯಾಕ್ಗ್ರೌಂಡಲ್ಲಿ ಪಾಸಿಟಿವ್ ಆಗಿತ್ತು, ಮಲ್ಟಿಪಲ್ ಟೈಮ್ಸ್ ರೆಸಿಸ್ಟೆನ್ಸ್ ತಗೊಂತಾನೆ ಇತ್ತು. ಇಲ್ಲಿ ಬ್ರೇಕ್ಔಟ್ ವಿತ್ ವಾಲ್ಯೂಮ್ ಬಂದಿದೆ, ಅಲ್ಲಿಂದ ಮೊಮೆಂಟು ಮೇಲ್ಗಡೆ ಕಂಟಿನ್ಯೂ ಆಗ್ತಾನೆ ಹೋಯಿತು. ಈಗ ಏನು ಮಾಡಬೇಕು ಅಂದರೆ ಈಗಲೂ ಕೂಡ ದೊಡ್ಡ ವಾಲ್ಯೂಮ್ ಇದೆ. ಬಟ್ ಸ್ಟಾಕಲ್ಲಿ ಒಂದು ಒಳ್ಳೆ ಏನು ಬಸ್ ಸ್ಟ್ಯಾಂಡ್ ಏನಿತ್ತು ಆ ಬಸ್ ಸ್ಟ್ಯಾಂಡಿಗೆ ಮೂವ್ಮೆಂಟ್ ಬಂದಿದೆ. ಈಗ ಆಲ್ರೆಡಿ ನ್ಯೂಸಲ್ಲಿ ಬಂದುಬಿಟ್ಟಿದೆ ಬೈಬ್ಯಾಕ್ ಅಂತ. ಹಾಗಾಗಿ ಈಗ ಟ್ರಾಪ್ ಆಗಕ್ಕೆ ಹೋಗ್ಬಿಡಿ. ಹೋಲ್ಡ್ ಮಾಡಿರೋರು ಹೋಲ್ಡ್ ಮಾಡಿ, ಬೈಬ್ಯಾಕ್ ಮಾಡಿದ್ರೆ ಯಾವ ಬೈಬ್ಯಾಕ್ ವ್ಯಾಲ್ಯೂ ಬಂದಿದೆ ಅಂತ ಗೊತ್ತಾದಮೇಲೆ ಪಾರ್ಟಿಸಿಪೇಟ್ ಮಾಡೋದ್ರ ಬಗ್ಗೆ ಯೋಚನೆ ಮಾಡ್ತಾ ಹೋಗೋಣಂತೆ. ಅದೇ ರೀತಿಯಾಗಿ ವೋಲ್ಟಾಸ್. ನೋಡಿ ಯಾವ್ಯಾವ ಕೂಲಿಂಗ್ ಕಂಪ್ನಿಗಳಿದೆಯೋ ಅದು ಏರ್ ಕಂಡೀಷನರ್ ಆಗಿರ್ಬೋದು ಅಥವಾ ರೆಫ್ರಿಜರೇಟರ್ ಆಗಿರ್ಬೋದು, ಅವ್ರದ್ದೆಲ್ಲ ಈ ಸಲ ಸಿಕ್ಕಾಪಟ್ಟಿ ಸೇಲ್ಸ್ ಆಗಿದೆ. ಯಾವ ರೀತಿ ಅಂದರೆ 20-25%, 30% ತನಕ ಈ ಸಲ ಸೇಲ್ಸು ಜಾಸ್ತಿ ಆಗಿದೆ. ಕಾರಣ ಏನು? ಸುಮಾರು ಸ್ಟೇಟ್ಗಳಲ್ಲಿ ಭಾರತದಲ್ಲಿ ಈ ಸಲ ಹೀಟ್ ವೇವ್ ಬಂತಲ್ವಾ, ಹೀಟ್ ವೇವ್ ಕಾರಣಗಳಿಂದಾಗಿ ಕೂಲಿಂಗ್ ಅಪ್ಲಿಕೆಂಟ್ಸ್ ಏನೇನಿದೆಯೋ ಅದರ ಸೇಲ್ಗಳು ಜಾಸ್ತಿ ಆಗಿದೆ. ಆದರೆ ಪ್ರಾಬ್ಲಮ್ ಆಗಿ ಏನಾಗಿದೆ ಅಂತಂದರೆ ಸುಮಾರು ಕಂಪ್ನಿಗಳಲ್ಲಿ ಲಾಸ್ಟ್ ಸಮ್ಮರ್ ಇತ್ತಲ್ಲ 2023ರ ಸಮ್ಮರಲ್ಲಿ ಒಳ್ಳೆ ಸೇಲ್ ಆಗೇ ಇರಲಿಲ್ಲ. 15-20% ಸೇಲು ಡೌನ್ ಆಗಿತ್ತು. ಈ ಕಾರಣದಿಂದ ಏನು ಮಾಡಿದ್ರು, ಪ್ರೊಡಕ್ಷನ್ನೇ ಕಮ್ಮಿ ಮಾಡ್ಕೊಂಡ್ಬಿಟ್ಟಿದ್ರು. ಅಂತ 30-40% ಪ್ರೊಡಕ್ಷನ್ನೇ ಕಮ್ಮಿ ಮಾಡ್ಕೊಂಡಿದ್ರು. ಈ ಸಲ ಕೆಲವೊಂದು ಕಂಪ್ನಿಗಳಿಗೆ ಸಿಂಫೋನಿ ಇದೆ, ಬ್ಲೂ ಸ್ಟಾರ್ ಇದೆ, ವೋಲ್ಟಾಸ್ ಇದೆ. ಕೆಲವೊಂದು ಕಂಪ್ನಿಗಳಿಗೆ ಯಾವ ರೀತಿ ಆಗಿದೆ ಅಂತಂದರೆ ಸೇಲ್ಸಲ್ಲೇ ಶಾರ್ಟೇಜ್ ಬಂದುಬಿಟ್ಟಿದೆ. ಅವ್ರ ಹತ್ರ ಪ್ರೊಡಕ್ಷನ್ನೇ ಇಲ್ಲ, ಅಷ್ಟೊಂದು ಡಿಮ್ಯಾಂಡ್ ಬಂದುಬಿಟ್ಟಿದೆ. ಸೊ ಈ ಡಿಮ್ಯಾಂಡು ಮುಂಬರುವ ದಿನಗಳಲ್ಲಿ ಇನ್ನೂ ಜಾಸ್ತಿ ಆಗ್ಬೋದು ಅಂತ ಅನ್ನಿಸ್ತಾ ಇದೆ. ಹಾಗಾಗಿ ವೋಲ್ಟಾಸಲ್ಲೂ ಕೂಡ ಅಪ್ರಿಸಿಯೇಷನ್ ಸಿಕ್ಕಿದೆ. ಬಟ್ ವೋಲ್ಟಾಸ್ ನೀವು ನೋಡೋದಾದ್ರೆ ಸಾಮಾನ್ಯವಾಗಿ ಇದೇ ರೇಂಜಲ್ಲಿ ಇರುವಂಥ ಸ್ಟಾಕ್. ಇದು ನೋಡಿ ಮಂತ್ಲಿ ಕ್ಯಾಂಡಲ್ ನಾನು ತೋರಿಸ್ತಾ ಇದ್ದೀನಿ. ಮಂತ್ಲಿ ಕ್ಯಾಂಡಲಲ್ಲಿ 1317ರಿಂದ 1130 ಇದೇ ಝೋನಲ್ಲಿ ಸುಮಾರು ದಿನ ಉಳ್ಕೊಂತಿದ್ದಂಥ ಸ್ಟಾಕ್ ಆಗಿತ್ತು. ಅಲ್ಲಿಂದ ರಿಜೆಕ್ಷನ್ ಬಂತು 743, ವೆರಿ ಇಂಪಾರ್ಟೆಂಟ್ ಲೆವೆಲ್ 2023ರಲ್ಲಿ ಟೆಸ್ಟ್ ಆಗಿ ಅಲ್ಲಿಂದ ಒಂದು ಸಪೋರ್ಟ್ ತೊಗೊಂಡು ಮೇಲ್ಗಡೆ ಹೋಗಿದೆ. ಈಗ ವಾಪಸ್ ಅಟೆಂಪ್ಟ್ ಆಗ್ತಾ ಇದೆ. ಸ್ಟಾಕ್ ಲುಕಿಂಗ್ ಗುಡ್. ಫ್ರೆಶ್ ಅಕ್ಯುಮುಲೇಷನ್ ನಾಟ್ ರೆಕಮೆಂಡೆಡ್. ಯಾಕಂದರೆ ಬೇಸಿಗೆ ಮುಗಿತು, ಇನ್ನು ಮಳೆಗಾಲ ಚಳಿಗಾಲ ಆಗುತ್ತೆ, ಸೇಲ್ಸ್ ಅದೇ ರೀತಿ ಫಾಲೋ ಆಗೋದಿಲ್ಲ. ಬಟ್ ಇದೊಂಥರ ಸಿಕ್ಲಿಕಲ್ ಅಂತಲೇ ಹೇಳ್ಬೋದು. ಯಾಕಂದರೆ ಈಗ ನೋಡಿ ಇವ್ರದ್ದು ಸೆಪ್ಟೆಂಬರ್ ಅಕ್ಟೋಬರ್ ಇರುತ್ತಲ್ಲ, ಅಲ್ಲಿಂದ ಸ್ವಲ್ಪ ಸ್ಟಾಕು ಚಿಗುರೋಡೆಯಕ್ಕೆ ಶುರು ಆಗುತ್ತೆ. ಸಮ್ಮರ್ ತನಕ ಪೀಕ್ ಆಗಿರುತ್ತೆ, ಮತ್ತು ಆ ಮೇಯಿಂದ ಮತ್ತು ನವಂಬರ್ ತನಕ ಮತ್ತೆ ವೀಕ್ ಫೇಸ್ ಮಾಡ್ತಾ ಇರುತ್ತೆ. ಆ ರೀತಿಯಾಗಿ ಹೋಲ್ಡ್ ಮಾಡಿರೋರು ಹೋಲ್ಡ್ ಮಾಡಿ. ಯಾಕಂದರೆ ಆಲ್ ಟೈಮ್ ಹೈ ಇದೆ, ಇಲ್ಲಿಂದ ಮತ್ತೆ ಬ್ರೇಕ್ಔಟ್ ಆಯಿತು ಅಂದರೆ ಮೇಲ್ಗಡೆ ಹೋಗುವಂಥ ಸಾಧ್ಯತೆ ಇದೆ. ಬಟ್ ಸುಮಾರು ಮಂತ್ ಇಲ್ಲೇ ನಿಂತಾಗಿರೋ ಝೋನ್ ಆಗಿರೋದ್ರಿಂದ ಈ ಝೋನ್ ಅಂದರೆ 1300-1250 ಝೋನು ವೆರಿ ಇಂಪಾರ್ಟೆಂಟ್ ಸಪೋರ್ಟ್ ಆಗಬೇಕು ಮಾರ್ಕೆಟ್ಗೆ. ಅದು ಕಾಣಿಸ್ತಾ ಇದೆ ಕೂಡ. ಮೊನ್ನೆ ಏನೇನಾಯಿತು ಅದೆಲ್ಲದರಲ್ಲೂ ಕೂಡ ಅಲ್ಲಿ ನೋಡಿ ಸಪೋರ್ಟ್ ತೊಗೊಂಡು ಮೇಲ್ಗಡೆ ಹೋಗಿದೆ. ಹಾಗಾಗಿ ಆಲ್ರೆಡಿ ಇನ್ವೆಸ್ಟ್ ಆಗಿರೋರು ಹೋಲ್ಡ್ ಮಾಡಿ. ಫ್ರೆಶ್ ಅಕ್ಯುಮುಲೇಷನ್ ನಾಟ್ ರೆಕಮೆಂಡ್.
ರೆಕಮೆಂಡೆಡ್. ಅದೇ ರೀತಿಯಾಗಿ ಬ್ಲೂ ಸ್ಟಾರ್ ಕೂಡ AC ಕಂಪ್ನಿ ಇಲ್ಲಿ ನೋಡೋದಾದ್ರೆ ಒಳ್ಳೆ ವಾಲ್ಯೂಮಲ್ಲಿ ಟ್ರೇಡ್ ಆಗ್ತಾ ಇರೋದು ಕಾಣಿಸ್ತಾ ಇದೆ. ಸೊ ಈ ವಾಲ್ಯೂಮಲ್ಲಿ ಒಳ್ಳೆ ಟ್ರೇಡ್ ಆಗಿರೋದ್ರಿಂದ ಈ ಝೋನ್ನ ಮತ್ತೆ ಏನಾದ್ರು ಬಿಟ್ಟು ಮೇಲ್ಗಡೆ ಹೋಯ್ತು ಅಂತಾರೆ ಒಂದು ಶಾರ್ಟ್ ಟರ್ಮ್ ಟ್ರೇಡ್ ಆಪರ್ಚುನಿಟಿ ಸಿಗುತ್ತೆ ಇನ್ವೆಸ್ಟ್ಮೆಂಟ್ ಅನ್ನೋದಕ್ಕಿಂತ. ಸೊ 1600 ಇದ್ರ ಮೇಲ್ಗಡೆ ಮತ್ತೆ ಏನಾದ್ರು ಅಟೆಂಪ್ಟ್ ಆಗಿ ನಾಳೆ ನಾಡಿದಲ್ಲಿ ಕ್ಲೋಸಿಂಗ್ ಆಯಿತು ಅಂತಂದರೆ 1700 1800 ಈ ಲೆವೆಲ್ಗಳು ನೋಡಲಿಕ್ಕೆ ಸಿಗ್ಬೋದು. ಒಳ್ಳೆ ಸಪೋರ್ಟ್ ತೊಗೊಂಡು ಹೋಗ್ತಾ ಇದೆ. ಸೊ ವರ್ಟೆಕ್ಸ್ ಹತ್ತತ್ರ ಬರ್ತಾ ಇದೆ. ಇದನ್ನ ಬ್ರೇಕ್ಔಟ್ ಆಯಿತು ಅಂತಂದರೆ ಒಳ್ಳೆ ಬ್ರೇಕ್ಔಟ್ ಆಗುವಂಥ ಸಾಧ್ಯತೆ ಇರುತ್ತೆ ಬ್ಲೂ ಸ್ಟಾರಲ್ಲಿ. ಅದೇ ರೀತಿಯಾಗಿ HDFC ಲೈಫಲ್ಲಿ ನೋಡಿ ಈ ಮಾರ್ಚಲ್ಲಿ ಒಂದು ಸರೆಂಡರ್ ವ್ಯಾಲ್ಯೂನ ಜಾಸ್ತಿ ಮಾಡಬೇಕು. ಸರೆಂಡರ್ ವ್ಯಾಲ್ಯೂ ಅಂತಂದರೆ ಮೆಚುರಿಟಿಗಿಂತ ಮುಂಚೆನೇ ನೀವೇನಾದರೂ ಹೋಗಿ ಪಾಲಿಸಿನ ಸರೆಂಡರ್ ಮಾಡಿದ್ರೆ ಎಷ್ಟು ದುಡ್ಡು ಕೊಡ್ತಾರೆ ಅಂತ 3 ವರ್ಷನಾದರೂ ಆಗಿರಬೇಕು ನಿಮಗೆ ಸರೆಂಡರ್ ಬೆನಿಫಿಟ್ ಸಿಗಬೇಕು ಅಂತಂದರೆ 3 ವರ್ಷ ಆದಮೇಲೆ ಕೊಟ್ಟರೆ 30% ಕೊಡ್ತಾರೆ. ನೀವು ಕಟ್ಟಿದ್ರಲ್ಲಿ 30% ದುಡ್ಡು ಕೊಡ್ತಾರೆ. 4 ವರ್ಷ ಆಗಿದ್ದು ಅಂದರೆ 35ರಿಂದ 40% ಕೊಡ್ತಾರೆ. ಈ ರೀತಿಯಾಗಿ ಲಾಸ್ಟ್ ಇನ್ನೊಂದು 2 ವರ್ಷ ಇತ್ತು ಪಾಲಿಸಿ ಮುಗಿಸೋಕ್ಕೆ, ಅಷ್ಟೊತ್ತಿಗೆ ನೀವು ಹೋಗಿ ಸಬ್ಮಿಟ್ ಮಾಡ್ತಾ ಇದ್ದೀರಾ, ಸರೆಂಡರ್ ಮಾಡ್ತಾ ಇದ್ದೀರಾ ಅಂದರೆ ಒಂದು 90% ದುಡ್ಡು ನೀವೇನು ಕೊಟ್ಟಿರ್ತಾರೋ ಅದು ವಾಪಸ್ ಬರ್ತಾ ಇರುತ್ತಲ್ವಾ. ಇದು ಲಾಂಗ್ ಟರ್ಮಲ್ಲಿ ಅಂದರೆ ಒಂದು 5 ವರ್ಷಕ್ಕಿಂತ ಜಾಸ್ತಿ ಯಾರು ಪಾಲಿಸಿನ ಇಟ್ಕೊಂಡು ಅವರಿಗೆ ಸರಿ ಇಲ್ಲ ಅನಿಸಿ ಸರೆಂಡರ್ ಮಾಡೋಕ್ಕೆ ಬರ್ತಾರೋ ಅವರಿಗೆ ಸರೆಂಡರ್ ವ್ಯಾಲ್ಯೂನ ಜಾಸ್ತಿ ಮಾಡಬೇಕು ಅಂತ ಒಂದು ಪ್ರಪೋಸಲ್ ಬಂದಿತ್ತು IRDAಯಿಂದ. ಇವರಿಗೆ ಸಬ್ಮಿಟ್ ಮಾಡಿ ನಿಮ್ಮ ಫೀಡ್ಬ್ಯಾಕ್ನು ಅಂತ ಕೂಡ ಹೇಳಿದರು. ಜೂನ್ 3ನೇ ತಾರೀಕಂಗೆ ಸಬ್ಮಿಟ್ ಮಾಡಿದ್ರು. ಅದು ಏನಾಗುತ್ತೆ ಅನ್ನೋದು ಗೊತ್ತಿದೆ. ಮೋಸ್ಟ್ಲಿ ಸದ್ಯದಲ್ಲಿ ಚೇಂಜ್ ಮಾಡೋದಿಲ್ಲ. ಬಟ್ ಇವತ್ತು ಇಂಪಾರ್ಟೆಂಟ್ ಆಗಿ ಇನ್ಶೂರೆನ್ಸ್ ಡೇಟಾ ಬಂದಿದೆ, ಅಂದರೆ ಮೋಸ್ಟ್ಲಿ ಸೇಲ್ಸ್ ಡೇಟಾ ಬಂದಿದೆ, ಯಾರ್ಯಾರು ಎಷ್ಟೆಷ್ಟು ಚೆನ್ನಾಗಿ ಸೇಲ್ ಮಾಡಿದ್ದಾರೆ ಅಂತ. ನನ್ನನ್ನು ಹೋಗೋಕ್ಕೆ ನೋಡಿ ತಿಳಿಸೋಕ್ಕೆ ಟ್ರೈ ಮಾಡಿದೆ, ಬಟ್ ಟೈಮ್ ಆಗಿಲ್ಲ ನನಗೆ. ಸೊ ಡೇಟಾ ಯಾರಿಗಾದ್ರೂ ಗೊತ್ತಿದೆ ಅಂತಂದರೆ ಯಾರ್ದು ಜಾಸ್ತಿ SBIದು ಎಷ್ಟು ಬಂದಿದೆ, LIC ಎಷ್ಟು ಸೇಲ್ಸ್ ಆಗಿದೆ, HDFC ಎಷ್ಟು ಸೇಲ್ಸ್ ಆಗಿದೆ, ಇದೆಲ್ಲ ಬಂದಿರುತ್ತೆ. ಬಟ್ HDFCನ ಯಾಕೆ ತೊಗೊತಾ ಇದ್ದೀನಿ ಅಂತಂದರೆ ಲಾಸ್ಟ್ ವೀಕಲ್ಲೂ ಕೂಡ ಮಾತಾಡ್ಕೊಂಡಿದ್ದೀನಿ ನೋಡಿ. ಇದು ಇಂಪಾರ್ಟೆಂಟ್ ಆದಂಥ ಒಂದು ಸಪೋರ್ಟ್ ಝೋನ್ ಆಗುತ್ತೆ. ಇಲ್ಲಿ ಯಾವಾಗ ಲಿಸ್ಟ್ ಆಗಿರೋದ್ರಿಂದ ನೀವು ನೋಡ್ತಾ ಬರೋದಾದರೆ ನಮ್ಮ ಹತ್ರ ಚಾರ್ಟ್ಸ್ ಅವೈಲೇಬಲ್ ಇರೋದ್ರಿಂದ ನೀವು ನೋಡೋದಾದ್ರೆ ವೀಕ್ಲಿ ಕ್ಯಾಂಡಲಲ್ಲಿ ಇಲ್ಲಿ ಸಪೋರ್ಟ್ ತೊಗೊಂಡಿರೋಂಥ ಉದಾಹರಣೆ ಇದೆ. ಹಾಗಾಗಿ ಇಲ್ಲಿ ಒಂದು ದೊಡ್ಡದಾಗಿ ಹ್ಯಾಮರ್ ಕೂಡ ಮಾಡಿದೆ ವೀಕ್ಲಿ ಕ್ಯಾಂಡಲಲ್ಲಿ, ವಿಚ್ ಇಸ್ ಎ ಬುಲ್ಲಿಶ್ ಸೈನ್ ಅಂತ ಅನಿಸ್ತಾ ಇದೆ. ಇಲ್ಲಿಂದ ಸ್ಟಾಕು ಮೇಲೆ ಹೋಗ್ಬೋದು ಅಂತ ಮಾತಾಡ್ಕೊಂಡಿದ್ದೆ. ಆ ಕಾರಣದಿಂದಾಗಿ ತೊಗೊತಾ ಇದ್ದೀನಿ. ಸೊ ಈಗಲೂ ಕೂಡ ಅಕ್ಯುಮುಲೇಷನ್ಗೆ ಒಳ್ಳೆ ಲೆವೆಲ್ ಇದೆ. ನಿಫ್ಟಿ 15 ಯಾವ್ದಾದ್ರು ಒಳ್ಳೆ ಕಂಪ್ನಿ ಇದೆಯಾ ಅಕ್ಯುಮುಲೇಟ್ ಮಾಡ್ಕೊಳಕ್ಕೆ, ಲಾಂಗ್ ಟರ್ಮಲ್ಲಿ ಪೋರ್ಟ್ಫೋಲಿಯೋ ಆ್ಯಡ್ ಮಾಡ್ಕೆ ಅಂತ ಕೇಳಿದ್ರೆ ನೋಡಿ ಪಿಕ್ಚರ್ ಪರ್ಫೆಕ್ಟ್ ನಿಮಗೆ ಹ್ಯಾಮರ್ ಇದೆ. ಬ್ಯಾಕ್ ಗ್ರೌಂಡಲ್ಲಿ ಒಳ್ಳೆ ಝೋನ್ ಇದೆ. ಮುಂಬರುವ ದಿನಗಳಲ್ಲಿ 630 ಲೆವೆಲ್ಗಳು ಮತ್ತೆ ಹೋಗಿ ಟೆಸ್ಟ್ ಆಗುವಂಥ ಸಾಧ್ಯತೆ ಇದೆ. ಸೊ HDFC ಲೈಫ್ ಇನ್ವೆಸ್ಟ್ ಮಾಡೋದಕ್ಕೆ ಒಳ್ಳೆ ರೇಂಜಲ್ಲಿ ಇದೆ ಅಂತ ನನಗನ್ಸುತ್ತೆ. ಈಗ ನಾನೊಬ್ಬ ಸೆಬಿ ರಿಜಿಸ್ಟರ್ಡ್ ಇನ್ವೆಸ್ಟ್ಮೆಂಟ್ ಅಡ್ವೈಸರ್ ಆಗಿರೋದಿಲ್ಲ, ಜೊತೆಗೆ HDFC ಲೈಫಲ್ಲಿ ನಾನು ಕೂಡ ಒಬ್ಬ ಹೂಡಿಕೆದಾರನಾಗಿದ್ದೀನಿ. ಆ ಒಂದು ಡಿಸ್ಕ್ಲೇಮರ್ ಜೊತೆಗೆ ಹೇಳ್ತಾ ಇರ್ತೀನಿ. ಅದೇ ರೀತಿಗೆ ಅಲ್ಟ್ರಾಟೆಕ್ ಸಿಮೆಂಟ್, ನಾನು ಆಗಲೇ ಹೇಳಿದಂಗೆ ಅಲ್ಟ್ರಾಟೆಕ್ ಸಿಮೆಂಟ್ ಲಾಸ್ಟ್ ವೀಕ್ ಮಾತಾಡ್ಕೊಂಡಿದ್ವಿ. ಒಂದು ಒಳ್ಳೆ ರೇಂಜ್ ಆಗಿದೆ. ಈ ರೇಂಜನ್ನು ಏನಾದರೂ ಬ್ರೇಕ್ ಡೌನ್ ಆಯಿತು ಅಂತಂದರೆ ವಾಪಸ್ 8,500 ತನಕ ಬರುತ್ತೆ. ಬ್ರೇಕ್ಔಟ್ ಆಯಿತು ಅಂತಂದ್ರೂ ಅಷ್ಟೇ ದೊಡ್ಡ ಬ್ರೇಕ್ಔಟ್ ಆಗುತ್ತೆ ಅಂತ. ಈಗ ಬ್ರೇಕ್ಔಟ್ ಆಗುವಂಥ ಲಕ್ಷಣಗಳು ಕಾಣಿಸ್ತಿದೆ. ಒಳ್ಳೆ ವಾಲ್ಯೂಮ್ ಕೂಡ ಕಾಣಿಸ್ತಾ ಇದೆ. ಫ್ರೆಶ್ ಅಕ್ಯುಮುಲೇಷನ್ ಅಂತ ನಾನು ಹೇಳೋಕ್ಕಾಗೋದಿಲ್ಲ, ಬಟ್ ಯಾರಾದರೂ ಇಂಟ್ರಾಡೇ ಟ್ರೇಡಿಂಗ್ ಮಾಡೋದಾದರೆ ನೀವು ಅಥವಾ ಏನಾದ್ರು F&O ಪೊಸಿಷನ್ ತೊಗೊಳೋದಾದರೆ ನೋಡಿ ಇವಾಗ ಒಳ್ಳೆ ಆಪರ್ಚುನಿಟಿ ಇದೆ. 11,000-11,500 ಲೆವೆಲ್ಗಳಿಗೆ ಹೋಗುವಂಥ ಸಾಧ್ಯತೆ ಇದೆ. ಯಾಕಂದರೆ ಲಾಂಗರ್ ದ ಬೆಸ್ಟ್ ಆ್ಯಂಡ್ ಗ್ರೇಟರ್ ದ ರಿಸಲ್ಟ್ಸ್. ಇಡೀ ವರ್ಷ ಒಂದೇ ಝೋನಲ್ಲಿ ನಿಂತಿತ್ತು. ಈಗ ಇವತ್ತಿಂದ ಒಂದು ಮೂಮೆಂಟ್ ಸಿಗೋಕ್ಕೆ ಕಾಣಿಸ್ತಾ ಇದೆ. ಹಾಗಾಗಿ ಈ ಮೂಮೆಂಟು ಕಂಟಿನ್ಯೂಯೇಷನ್ ಆಗುವಂಥ ಸಾಧ್ಯತೆ ಇದೆ. ಇವತ್ತು ಟಾಪ್ ಗೇನರ್ ಕೂಡ ಆಗಿತ್ತು ನಿಫ್ಟಿ 15ನಲ್ಲಿ. ಸೊ ಈಗ ಮಾನ್ಸೂನ್ ತನಕ ಏನು ಡಿಮ್ಯಾಂಡ್ ಬಂದಿರಲ್ಲ, ಯಾಕೆಂದರೆ ಯಾರು ಮಳೆಗಾಲದಲ್ಲಿ ಮನೆ ಕಟ್ಟಕ್ಕೆ ಹೋಗೋದಿಲ್ಲ. ಮಾನ್ಸೂನ್ ಮುಗಿದ ಮೇಲೆ ಮತ್ತೆ ಡಿಮ್ಯಾಂಡ್ ಬಂದ ಮೇಲೆ ಇವರು ಸಿಮೆಂಟ್ ಪ್ರೈಸ್ನ ಜಾಸ್ತಿ ಮಾಡ್ತಾರೆ. ಅಂದರೆ ಇವರೊಬ್ಬರೇ ಅಲ್ಲ, ಎಲ್ಲರೂ ಸಿಮೆಂಟ್ ಸೆಕ್ಟರ್ ಪ್ರೈಸ್ ಜಾಸ್ತಿ ಆಗುತ್ತೆ ಅಂತ ಒಂದು ಸುಳಿವಿದೆ. ಈ ಎಲ್ಲ ಕಾರಣದಿಂದಾಗಿ ಸ್ಟಾಕ್ ಅಪ್ರಿಷಿಯೇಟ್ ಆಗ್ತಾ ಇದೆ. ಸೊ ಸ್ಪ್ಲಿಟ್ ಆಗುವಂಥ ಸಾಧ್ಯತೆ ಗೊತ್ತಿಲ್ಲ ನನಗೆ. 10,000ದಲ್ಲಿ ನಡೀತಾ ಇದೆ ಇವಾಗ, ಬಟ್ ಸ್ಪ್ಲಿಟ್ ಆದರೂ ಆಗ್ಬೋದು. ಬಟ್ ಒಳ್ಳೆ ಬಸ್ ಸ್ಟ್ಯಾಂಡ್ ಆಗಿದ್ದರಿಂದ ಈಗ ಈ ಮೂಮೆಂಟು ಕಂಟಿನ್ಯೂ ಆಗೋಕ್ಕೆ ಸಾಧ್ಯತೆ ಇದೆ. ಯಾಕೆಂದರೆ ಒಳ್ಳೆ ರೀತಿಯಾದಂಥ ವಾಲ್ಯೂಮ್ ಕೂಡ ಬ್ರೇಕ್ಔಟ್ ಆಗಿದೆ ಈ ವಾರ ಈ ದಿನ ಅಂತ ನೀವು ನೋಡಿದ್ರೆ. ಇಂಟ್ರೆಸ್ಟ್ ಇದ್ದವರು ಡೆಲಿವರಿ ಪರ್ಸೆಂಟೇಜ್ ಎಷ್ಟಾಗಿದೆ ಅಂತ ಇವತ್ತಿನ ವೀಡಿಯೋದಲ್ಲಿ ಕಮೆಂಟ್ ಮಾಡಿ ತಿಳಿಸಿ. NSE ವೆಬ್ಸೈಟಿಗೆ ಹೋದರೆ ಡೆಲಿವರಿ ಪರ್ಸೆಂಟೇಜ್ ನೋಡಲಿಕ್ಕೆ ಸಿಗುತ್ತೆ. ಅದೇ ರೀತಿಯಾಗಿ ಭಾನುವಾರ ಮ್ಯೂಚುವಲ್ ಫಂಡಲ್ಲಿ ಇನ್ವೆಸ್ಟ್ಮೆಂಟ್ ಮಾಡೋರಿಗೆ ಮ್ಯೂಚುವಲ್ ಫಂಡ್ ಸೀರೀಸಿನ 3ನೇ ವಿಡಿಯೋ ಬಂದಿದೆ. ಏನೋ ಒಂದು AMC ಅಂತ ಕರಿತೀರಲ್ಲ ನೀವು, ಅದ್ರ ಬಗ್ಗೆ ಯಾವ ರೀತಿಯಾಗಿ ವರ್ಕ್ ಆಗುತ್ತೆ ಅದು AMC, ಜೊತೆಗೆ NAV ಅಂತ ಏನೋ ಅದರ ಬಗ್ಗೆ ಸಮಗ್ರವಾಗಿ ಮಾಹಿತಿ ಇದೆ. ಯಾರಾದರೂ ನೋಡಿಲ್ಲ ಅಂತಂದರೆ ಅಸೆಟ್ ಮ್ಯಾನೇಜ್ಮೆಂಟ್ ಕಂಪನಿ, ನೆಟ್ ಅಸೆಟ್ ವ್ಯಾಲ್ಯೂ ಅಂತೆಲ್ಲ ಕೇಳ್ತಾ ಇರ್ತಾರೆ. ಅದ್ರ ಬಗ್ಗೆ ಡೀಟೇಲ್ ಆಗಿ ತಿಳ್ಕೊಬೇಕು ಅಂತ ಇಷ್ಟ ಇದೆ ಅಂತಂದರೆ ಈ ವಿಡಿಯೋ ಎಂಡಿಗೆ ಕೊಟ್ಟಿರ್ತೀನಿ, ಅದನ್ನು ಕೂಡ ನೀವು ಚೆಕ್ಔಟ್ ಮಾಡ್ತಾ ಹೋಗ್ಬೋದು. ಇದಿಷ್ಟು ಇವತ್ತಿನ ಚಾರ್ಟ್ ಸಾಕಾಗಿತ್ತು. ಈ ವಿಡಿಯೋ ಎಷ್ಟಾಗಿದೆ ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ ಹಾಗೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. 2024ರ ನಮ್ಮ ಚಾನಲ್ನ ಮಿಷನ್ ತಮಗೆಲ್ಲರಿಗೂ ಗೊತ್ತಿದೆ, ಜೀವ ವಿಮೆ ನಮ್ಮೆಲ್ಲರ ಹೊಣೆ. ಮತ್ತೊಮ್ಮೆ ಭೇಟಿಯಾಗೋಣ. ಎಲ್ಲರಿಗೂ ನಮಸ್ಕಾರ.